ಮುಗಿಲೊಂದು ಚಂದ್ರಮಣ ದೀಪನ ಬೆಳಗೈತೆ, ಅಲ್ಲಿಂದ ತಾರೆಗಳ ಬದುಕೊಂದು ಅರಳೈತೆ. ಮುಳುಗೋಗೋ ನೇಸರಗೂ ಬೆಳಗಾಗೋ ಕನಸೈತೆ, ಹಗಲು ರಾತ್ರಿ ದ್ಯಾವ್ರ ಕೈಲೈತೆ. ಬರಹವ ಬದಲಿಸೋ ಬ್ರಹ್ಮ ಕಣೋ, ಉಸಿರನು ನೀಡೋ ಮಾಲಿಕಣೋ, ಬೆವರನು ಹರಿಸೋ ಕೂಲಿ ಕಣೋ ಅಪ್ಪ. ನಿನ್ನೊಳಗಿರುವ ಸೈನ್ಯ ಕಣೋ, ತನ್ನನೆ ನೀಡುವ ಮಾನ್ಯ ಕಣೋ, ಅವನಿಗೆ ಅವನೇ ಸಾಟಿ ಕಣೋ ಅಪ್ಪ. ಈ ನಮ್ಮ ಮಗಿ ಪುಸ್ತಕ ಇಂಟರ್ವ್ಯೂಗೆ ಟೆಕ್ನಿಕಲ್ ಟೀಮ್ ಜೊತೆಗೆ ಒಂದಷ್ಟು ಕಲಾವಿದರು ಕೂಡ ಜಾಯ್ನ್ ಆಗಿದ್ದಾರೆ. ಸೊ ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, ಹಾಗೆ ಅವ್ರ ಹತ್ರನೂ ಕೂಡ ಸಾಕಷ್ಟು ವಿಚಾರ ಚರ್ಚೆ ಮಾಡೋದಿದೆ. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಹಿರಿಯ ಕಲಾವಿದರಾದಂತಹ ಮೈಸೂರು ರಮಾನಂದ್ ಸರ್ ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. 71 ವರ್ಷ ಸರ್ ಹೇಗ್ ನಡೀತಿದೆ ಸರ್ ಲೈಫ್? ಲೈಫ್ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದ್ರೆ ಲೈಫ್ ಚೆನ್ನಾಗಿರುತ್ತೆ. ಮತ್ತೆ ಸಿನಿಮಾದ ಪ್ರೊಡ್ಯೂಸರ್ ನಿರ್ಮಾಪಕರಾದಂತಹ ಶಶಿಕಾಂತ್ ಅವರಿದ್ದಾರೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ನೀವು ಚೆನ್ನಾಗಿರ್ಬೇಕು ಸರ್. ಇವಾಗ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಯಶಸ್ ನಾಚಯ್ಯ ಅವರಿದ್ದಾರೆ. ಸೊ ಇವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಹಂಸಲೇಖ ಸರ್ ಜೊತೆಗೆ ರೆಹಮಾನ್ ಸರ್ ಜೊತೆಗೆಲ್ಲ ವರ್ಕ್ ಮಾಡಿ ಬಂದಿರೋದು. ಸೊ ಅದು ನಮಗೂ ಕೂಡ ಒಂದು ಖುಷಿಯಾದಂತಹ ವಿಚಾರ. ಸೊ ಅವನು ಕೂಡ ವೆಲ್ಕಮ್ ಮಾಡೋಣ. ಹಾಯ್ ಯಶಸ್ ಅವರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗಿದೆ ಮ್ಯೂಸಿಕ್, ನಾನು ಕೇಳ್ದೆ, ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಸರ್ ಮೊದಲನೇದಾಗಿ ಸರ್ ನಿಮಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದೀರಾ, ನಾಟಕಗಳನ್ನ ಮಾಡ್ಕೊಂಡು ಬಂದಿದ್ದೀರಾ, ಪುಸ್ತಕಗಳನ್ನು ಕೂಡ ಬರ್ದಿದ್ದೀರಾ. ಸರ್ ಈ ಮಗ್ಗಿ ಪುಸ್ತಕ ಅಂದಾಗ ನಿಮ್ ತಲೆಗೆ ಮೊದಲನೇದಾಗಿ ಏನ್ ಬಂತು ಸರ್? ನಾವು ಮಗ್ಗಿಯನ್ನ ಕಲೀಲೇಬೇಕು. ಚಿಕ್ಕ ವಯಸ್ಸಿನಲ್ಲಿ ಪಾಠ ಪ್ರವಚನ ಕಲಿಬೇಕಾದ್ರೆ ಮಗ್ಗಿ ಹಾಕ್ಬೇಕು ಅಂತ ಹೇಳಿದ್ರೆ ಲೆಕ್ಕ ಕಲಿಯಬೇಕು ಅಲ್ವಾ? ಲೆಕ್ಕ ಆಡ್ತಾ ಆಡ್ತಾ ಬೆಳೀತಾ ದೊಡ್ಡವರಾಗ್ತೀವಿ, ಲೆಕ್ಕ ಪಕ್ಕ ಆಗ್ಬೇಕಾಗುತ್ತೆ. ಜೊತೆಗೆ ಲೆಕ್ಕದಲ್ಲಿ ಏನ್ ಅಡಗಿರುತ್ತೆ ಅಂತ ಹೇಳಿದ್ರೆ ಗಣಿತದ ಲೆಕ್ಕಾಚಾರ, ಭಾಗಾಕಾರ ಇರುತ್ತಲ್ಲ, ಅದು ಮಗ್ಗಿ ಪುಸ್ತಕದ ಲೆಕ್ಕಾಚಾರ. ಅದನ್ನ ಬೆಳೀತಾ ಬೆಳೀತಾ ಕಲ್ತ್ಕೊಂಡು ಹೋಗ್ತೀವಿ. ಜೊತೆಗೆ ಅಲ್ಲಿ ನಮ್ಗೆ ಎಜುಕೇಶನ್ ಬರ್ತದೆ, ಶಿಕ್ಷಣ ನಮ್ಗೆ ನಾವು ಅಳವಡಿಸ್ಕೊಂಡ್ಬಿಟ್ಟಿರ್ತೀವಿ. ಅದರಲ್ಲಿ ನಮ್ಗೆ ಎಜುಕೇಶನ್ ಮಸ್ಟ್ ಬೇಕೇ ಬೇಕು ಅನ್ನೋದನ್ನ ಮಗ್ಗಿ ಪುಸ್ತಕ ನಮ್ಗೆ ಕಲಿಸುತ್ತೆ. ಈಗ ನೋಡಿ, ನಾನು 300ರಿಂದ 350 ಚಲನಚಿತ್ರಗಳಲ್ಲಿ ವೈವಿಧ್ಯಮಯ ಹಾಸ್ಯ ಪಾತ್ರಗಳೇ ಹೆಚ್ಚಾಗಿ ಕಾಣಿಸ್ಕೊಂಡ್ರು. ನನ್ನನ್ನ ರಂಗಭೂಮಿಯಲ್ಲಿ ಇದ್ನಲ್ಲ, ಸಿನಿಮಾಕ್ ಬರ್ಬೇಕು ಅನ್ನೋ ಆಸಕ್ತಿ ಇತ್ತು. ಆದ್ರೆ ಕೊಡ್ತಾರ ಅವಕಾಶ ಇಲ್ಲ ಅಂತೇಳಿ ಆ ಸಮಯದಲ್ಲಿ ನಾಟಕ ಏಕಪಾತ್ರ ಅಭಿನಯ ಮಾಡ್ತಾ ನಾಟಕಗಳು ಮಾಡ್ತಾ ಇದ್ದಾಗ ರಮೇಶ್ ಅರವಿಂದ್ ಅವರು ಒಮ್ಮೆ ಒಂದು ನನ್ನ ನಾಟಕವನ್ನ ನೋಡಿದ್ರು. ಆ ನಾಟಕವನ್ನ ಶಂಕರ್ ನಾಗ್ ಅವರು ಏರ್ಪಡಿಸಿದ್ರು. ಎಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಗೌರಿ ಶಂಕರ್ ಅವರು ನನಗೆ ಒಂದು ಒಳ್ಳೆ ಪಾತ್ರವನ್ನು ಕೊಡ್ತೀನಿ ಅಂತ ಹೇಳಿದ್ರು. ಆಟ ಮಾಡಿ ಅದು ಸಿಗ್ಲಿಲ್ಲ. ಆ ಸಮಯದಲ್ಲಿ ಮೈಸೂರಿನಲ್ಲಿ ಲಲಿತಮಲ್ಲಿ ಶೂಟಿಂಗ್ ನಡೀತಾ ಇತ್ತು, ಯಾವುದು ಕೆಂಪು ಗುಲಾಬಿ. ರಮೇಶ್ ಅರವಿಂದ್ ಅವರು ನನ್ನನ್ನ ವಿಜಯ್ ರೆಡ್ಡಿ ಅವರು ಮಯೂರ ತೆಗ್ದಿರಲ್ಲ ಅವ್ರಿಗೆ ಪರಿಚಯ ಮಾಡ್ಕೊಟ್ರು. ಸರ್, ಈ ಹುಡುಗ ಬಹಳ ಚೆನ್ನಾಗಿ ನಾಟಕ ಮಾಡ್ತಾನೆ ಸರ್ ಅಂತ ಪಾತ್ರ. ಅವಾಗ ಫಸ್ಟ್ ನನಗೆ ಒಂದು ಧೀರೇಂದ್ರ ಗೋಪಾಲ್ ಜೊತೆ ಸರಿಗಮ ವಿಧಿಸಿದ ಒಂದು ಪಾತ್ರ ಕೊಟ್ಟರು. ಅಲ್ಲಿಂದ ಇಲ್ಲಿ ತನಕ ಬಂದೆ, ಬೇರೆ ಬೇರೆ ರೀತಿಯ ಪಾತ್ರಗಳು ಮಾಡೋದು. ಮಗ್ಗಿ ಪುಸ್ತಕ ಬಹಳ ವಿಶೇಷವಾದ ಪಾತ್ರ. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಸಿನಿಮಾಗಳು ತುಂಬಾ, ನಾನು 1968ರಿಂದ 2003 ತನಕ ಬಂದಿರುವ ಎಲ್ಲಾ ಕನ್ನಡ ಚಲನಚಿತ್ರಗಳನ್ನು ನೋಡಿದ್ದೀನಿ. ಇಂದಿನ ಕನ್ನಡ ಸಿನಿಮಾಗಳಲ್ಲಿ ಸಬ್ಜೆಕ್ಟ್ ಅತ್ಯುತ್ತಮವಾಗಿತ್ತು, ಬಡ್ಜೆಟ್ ಕಡಿಮೆ ಇರ್ತಿತ್ತು. ಆದ್ರೆ ಈಗ ಏನಾಗಿದೆ, ಬಡ್ಜೆಟ್ ಜಾಸ್ತಿ ಇದೆ, ಸಬ್ಜೆಕ್ಟ್ ಇರಲ್ಲ. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಬಡ್ಜೆಟ್ ಚೆನ್ನಾಗಿದೆ, ಜೊತೆಗೆ ಸಬ್ಜೆಕ್ಟ್ ಇದೆಲ್ಲ ಅತ್ಯುತ್ತಮವಾಗಿದೆ. ಜನರಿಗೆ ಈ ಸಿನಿಮಾ ಇದೆಲ್ಲ ನಮಗಾಗಿ ಮಾಡೋದಲ್ಲ, ಜನರಿಗಾಗಿ ಮಾಡೋದು. ಅದಕ್ಕೆ ಅಣ್ಣವ್ರು ಹೇಳುದು ಅಭಿಮಾನಿ ದೇವರುಗಳಿಗೆ ಅರ್ಪಿಸುವಂತ ಮಗ್ಗಿ ಪುಸ್ತಕ ಖಂಡಿತವಾಗ್ಲೂ ಅವರ ಹೃದಯ ಸಿಂಹಾಸನ ಶಾಶ್ವತವಾಗಿ ನೆಲೆಯೂರುತ್ತೆ. ಖಂಡಿತ. ಸರ್ ನಿಮಗೆ ಫಸ್ಟ್ನೇ ಸಿನಿಮಾ, ಮೊದಲನೇದಾಗಿ ನಿಮಗೆ ಕಂಗ್ರಾಚುಲೇಷನ್, ವೆಲ್ಕಮ್ ಟು ಸ್ಯಾಂಡಲ್ವುಡ್. ಸರ್ ಈ ಕತೆ ನಿಮಗೆ ಹೇಗ್ ಬಂತು, ಹೇಗ್ ಒಪ್ಕೊಂಡ್ರಿ ಸರ್? ನೀವು ಒಪ್ಕೊಂಡಿರೋದಾದ್ರೆ ಇವಾಗ ಹರೀಶ್ ಅವರು, ಹರಿವರಸನ್ ಅವರು ನಮ್ಮ ಫ್ರೆಂಡ್. ಇವಾಗ ಒಂದು ಕಾದಂಬರಿ ಬುಕ್ ಮಾಮೂಲಿ ಅವ್ರು ಹೇಳ್ತಾ ಇರ್ತಿದ್ರು, ಯಾವಾಗ್ಲೂ ನಾನು ಬರ್ದಿದ್ದೀನಿ, ಒಂದು ಅವನಿ ಕಾದಂಬರಿ ಬರ್ದಿದ್ದೀನಿ ಅಂತೇಳಿ. ಆಮೇಲೆ ಒಂದು ತಂದೆ ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಒಂದು ಸಾಂಗು, ಆಮೇಲೆ ಅದೆಲ್ಲ ನೋಡ್ಬಿಟ್ಟು ನನ್ಗೊಂಥರ
ಅದು ಇಷ್ಟ ಆಯ್ತು. ಆಮೇಲೆ ಕೆಲವೊಂದು ಪಾತ್ರಗಳಾಗಿರ್ಬೋದು, ಜೀವನಕ್ಕೆ ಇವಾಗ ಬದುಕಿ ಈ ತರ ಬೇಕು, ಇಂಪಾರ್ಟೆಂಟ್ ಇದೆ, ಅದಕ್ಕೋಸ್ಕರ ಒಪ್ಕೊಂಡು ಮಾಡ್ತಾ ಇದ್ದೀನಿ. ಸರ್ ಕತೆಗಳು ಬರ್ತಾ ಇತ್ತ ಸರ್ ನಿಮ್ಮ ಹತ್ರ? ಹಿಂಗೆ ಸಿನಿಮಾ ಮಾಡೋಣ ಈ ಕತೆ ಸಿನಿಮಾ ಬರ್ತಾ ಇತ್ತು. ಬರ್ತಾ ಇತ್ತು, ಬಟ್ ನಮ್ಗೆ ಹರಿವರಸನ್ ಅವರು ನಮ್ ಫ್ರೆಂಡ್ ಅಲ್ವಾ, ಅದಕ್ಕೋಸ್ಕರ ಇದು ಒಪ್ಕೊಂಡ್ರಿ. ಎಮೋಷನಲಿ ಕನೆಕ್ಟ್ ಆಯ್ತು ಸಿನಿಮಾ. ಹಾಡುಗಳು ಅಂತೂ ತುಂಬಾ ಚೆನ್ನಾಗಿದೆ. ಹಾಡುಗಳಂತೂ ವಿಜಯ್ ಪ್ರಕಾಶ್ ಸರ್ ಚೆನ್ನಾಗಿ ಆಡಿದ್ದಾರೆ, ಅದು ನಿಮ್ಗೆ ಗೊತ್ತು. ಮ್ಯೂಸಿಕ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲಾನು ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ ಡೈರೆಕ್ಟ್ರೆ, Yes, ನಿಮ್ಗೆ ನಿಮಗೆ ಈ ಸಿನಿಮಾ ಹೇಗೆ ಅವಕಾಶ ಬಂತು? ಹಾಗೆ ನೀವು ಅವ್ರು ಹೇಳ್ತಾ ಇದ್ರು ಹಂಸಲೇಖ ಸರ್ ಜೊತೆಗೆ 12ರಿಂದ 15 ವರ್ಷ ಕಲ್ತಿದ್ದೀರಾ, AR ರೆಹಮಾನ್ ಸರ್ ಜೊತೆಗೂ ಅಂತ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕಲ್ತಿದ್ದು, ಹಾಗೆ ಸಿನಿಮಾದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದಾದ್ರೆ? ಎಕ್ಸ್ಪೀರಿಯನ್ಸ್ ಆಕ್ಚುಲಿ ನಾನು ಕ್ರಿಕೆಟರ್ ಆಗ್ಬೇಕಂತಿದ್ದೆ ಮ್ಯಾಮ್. ನಾನು ಆಕ್ಚುಲಿ ಫೋರ್ತ್ ತನಕ ಆಲ್ಮೋಸ್ಟ್ ಸ್ಟೇಟ್ ಲೆವೆಲ್ಗೆ ರೆಡಿ ಆಗಿದೆ ಆಕ್ಚುಲಿ ನಾನು. ಬಟ್ ಅಲ್ಲಿಗೆ ಒಂದ್ಸತಿ ಒಂದು ಬಾಲ್ ನನ್ನ ತಲೆಗೆ ಬಿತ್ತು ಆಕ್ಚುಲಿ. ಅವಾಗ ನನ್ನ ಪಪ್ಪ ಡಿಸೈಡ್ ಮಾಡಿದ್ರು, ಕ್ರಿಕೆಟ್ ಬೇಡ, ನಿನ್ಗೊಂದು ಮ್ಯೂಸಿಕ್ ಸೇರಿಸ್ತೀನಿ ಬಾ, ಮ್ಯೂಸಿಕ್ ಕ್ಲಾಸ್ ಅಂತ ಅಂದ್ಬಿಟ್ಟು ಹಿ ವಾಸ್ ಇನ್ಫ್ಲೂಯೆನ್ಸ್ ವಿತ್ ಹಂಸಲೇಖ ಸರ್. ಅಲ್ಲಿ ಕರ್ಕೊಂಡು ಹೋದ್ರು ಆಕ್ಚುಲಿ, ನಾರ್ಮಲ್ ಕೀಬೋರ್ಡ್ ಪ್ಲೇಯರ್ ಆಗಿ. ನಾರ್ಮಲ್ ಕ್ಲಾಸಸ್ ಬಾ ಅಂತಂದ್ರಲ್ಲ. ಆಮೇಲೆ ಈ ಜರ್ನಿ ಸ್ಟಾರ್ಟೆಡ್. 10th ಮುಗಿಸಿ ನಾರ್ಮಲ್ ಕ್ಲಾಸ್ ಹೋಗ್ತಿದೆ. ಆಫ್ಟರ್ ದಟ್ 2 years ಡಿಗ್ರಿ ಮುಗಿಸಿ ಅಲ್ಲೇನೆ PhD ಮಾಡಿ ನಮ್ಮ ಹಂಸಲೇಖ ಸರ್ ಜೊತೆನೆ ಅಲ್ಲಿ ಸ್ಟುಡಿಯೋದಲ್ಲಿ ನಾನು ನನ್ನ ಕನಸು, ರಾಜವಲಿ ಆ ಮೂವಿಗೆಲ್ಲ ವರ್ಕ್ ಮಾಡಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಜೊತೆಗೆ. ಅದಾದಮೇಲೆ ಟ್ರ್ಯಾಕ್ ಸಿಂಗರ್ ಆಗಿ, ಮತ್ತು ಅದಾದಮೇಲೆ 2 years AR ಜೊತೆ ವರ್ಕ್ ಮಾಡಿ EMP ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಪ್ರೊಡಕ್ಷನ್ ಮುಗಿಸಿ. ಸೊ ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ ಮೂವಿ. ಸೊ ಆ ಜರ್ನಿ ಚೆನ್ನಾಗಿತ್ತು. ಆಮೇಲೆ ಗೆಟಿಂಗ್ ಇನ್ ಟು ದಿಸ್ ಇಂಡಸ್ಟ್ರಿ ವಾಸ್ ಕ್ವಶನ್ ಮಾರ್ಕ್ ಓನ್ಲಿ. ಆ್ಯಕ್ಚುಲಿ ಸಾಂಗ್ಸ್ ಕಂಪೋಸಿಷನ್ಸ್ ಎಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆಲ್ಲ ಬೇರೆ ಮೂವಿಗೆಲ್ಲ ಅಸಿಸ್ಟ್ ಮಾಡ್ತಿದ್ದೆ. ಅದಾದಮೇಲೆ ಬೇರೆ ಯಾವುದೋ ಥ್ರೂ ಇಂದ ಹರಿವರಸಂ ಸರ್ ಪರಿಚಯ ಆದರು. ಗೊತ್ತಾಯ್ತು ಅವ್ರಿಗೆ ದಟ್ ಏನೋ ಒಂದು ಟ್ಯಾಲೆಂಟ್ ಇದೆ ಅಂತ. ಬಟ್ ಫಾರ್ ದ ಫಸ್ಟ್ ಮೂವಿ ಇಷ್ಟು ದೇ ಆರ್ ಟೋಟಲ್ ಆಫ್ ನಂಬರ್ ಆಫ್ 17 singers ಆ್ಯಕ್ಚುಲಿ. ಫಸ್ಟ್ 17 singers. ಇಟ್ಸ್ ಅ ರೆಕಾರ್ಡನ್ನೇ ಅಂದ್ಕೊತೀನಿ. ನಾನು ಫಸ್ಟ್ ಮೂವಿಗೆ ಇಷ್ಟು ಸಪೋರ್ಟ್ ಮಾಡಿದ್ರು ಅಂತ ಐ ಹ್ಯಾವ್ ಟು ಬಿ ರಿಯಲಿ ಥ್ಯಾಂಕ್ಫುಲ್ ಟು ನಮ್ಮ ಡೈರೆಕ್ಟರ್ ಹರಿವರಸಂ ಸರ್ ಆಗಲಿ, ನಮ್ಮ ಪ್ರೊಡ್ಯೂಸರ್ ಸರ್ ಆಗಲಿ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಕಂಪ್ಲೀಟ್ ಸಾಂಗ್ಸ್ ಲೈವ್ ಆಗಿದೆ ಮ್ಯಾಮ್. ಲೈವ್ ಸಾಂಗ್ಸ್, ಲೈವ್ ವಯಲಿನ್, ಶಾನೈ, ಸಾರಂಗಿ, ಸ್ಯಾಕ್ಸೋಫೋನ್ ಎಲ್ಲ ಕಂಪ್ಲೀಟ್ ಲೈವ್ ಆರ್ಕೆಸ್ಟ್ರೇಷನ್. ಮತ್ತೆ 17 singers ಆ್ಯಂಡ್ ಇನ್ಕ್ಲೂಡಿಂಗ್ ನಮ್ಮ ಸಿಂಗರ್ಸ್ ಅಲ್ಲಿ MM ಕಿರವಾಣಿ ಸರ್ ಹಾಡಿದ್ದಾರೆ. ಕಿರವಾಣಿ ಸರ್, ನೀವು ಇಷ್ಟೊಂದು ಈಸಿಯಾಗಿ ಕಿರವಾಣಿ ಸರ್ ಅಂತ ಹೇಳ್ತಿದ್ದೀರಾ? ದಟ್ ಅದು ನಾನು ಹೇಳ್ತೀನಿ ಮ್ಯಾಮ್. ಇಟ್ ಇಸ್ ಕಿರವಾಣಿ ಸರ್ ಎಕ್ಸಾಕ್ಟ್ಲಿ ಡ್ರೀಮ್ ಕಮ್ ಟ್ರೂ. ಅಂದ್ರೆ ಸ್ಟಾರ್ಟಿಂಗ್ ಸಾಂಗ್ ಕಳ್ಸಿದ್ವಿ ನಾರ್ಮಲಿ, ಅಲ್ಲಿ ಎಲ್ಲೋ ಕಾಂಟ್ಯಾಕ್ಟ್ ಥ್ರೂ ಹೆಂಗೋ ಮಾಡಿ. ಶಾನೈ ರುದ್ರೇಶ್ ಅವರು ಯೂಶಲಿ RR ಮತ್ತೆ RRRಗೆ ಮತ್ತೆ ಬಾಹುಬಲಿಗೆಲ್ಲ ಶಾನೈ ನುಡಿಸಿದಾರೆ ಆಕ್ಚುಲಿ. ಅವ್ರು ನಮ್ಮ ಸಿನಿಮಾಗೂ ಚೆನ್ನಾಗಿ ನುಡಿಸಿದಾರೆ ಆಕ್ಚುಲಿ. ಸೊ ಅವ್ರ ಥ್ರೂ ಇಂದ ಪರಿಚಯ ಆಯಿತು. MM ಕಿರವಾಣಿ ಸರ್ಗೆ ಸುಮ್ಮನೆ ನಾರ್ಮಲ್ ಟ್ರ್ಯಾಕ್ ಕಳಿಸಿದ್ವಿ, ರೆಸ್ಪಾನ್ಸ್ ಇರಲಿಲ್ಲ. ಅದನ್ನ ಆಮೇಲೆ ಆರ್ಕೆಸ್ಟ್ರೇಷನ್ಸ್ ಎಲ್ಲ ಹಾಕಿದೆಲ್ಲ ಕಳಿಸಿದ್ವಿ. ಬಟ್ ಅವ್ರು ಒಪ್ಕೊಂಡಿಲ್ಲ ಆ್ಯಕ್ಚುಲಿ. ಯೂಶಲಿ ಸಾಂಗ್ಸ್ ಹಾಡೋದೇ ಇಲ್ಲ ಮ್ಯಾಮ್ ಆ್ಯಕ್ಚುಲಿ, ಕನ್ನಡ ಸಾಂಗ್ಸ್. ಅಂದರೆ ಆಸ್ ಎ ಸಿಂಗರ್, ಎಸ್ ರೇರ್ ಸಿಂಗರ್ ಹಿಂಗಾಗಿ ಆಡಲ್ಲ. ಬಟ್ ಸಾಂಗ್ ಇಷ್ಟಪಟ್ಟು ಕರೆಸಿ ಹೈದರಾಬಾದ್ಗೆ ಚೆನ್ನಾಗಿ ಆಡಿದಾರೆ. ಎಷ್ಟು ಸ್ಪಷ್ಟವಾಗಿ ಕನ್ನಡಕ್ಕೆ ಮಾತಾಡ್ತಾರೆ ಅಂದ್ರೆ ಮ್ಯಾಮ್ ಅವರು. ಕನ್ನಡ ಲಿಪಿನೂ ಅಷ್ಟೇ ಎಷ್ಟು ಚೆನ್ನಾಗಿ ಕನ್ನಡ ಬೈತಾರೆ ಅವ್ರು ಆ್ಯಕ್ಚುಲಿ. ಹಾಡಿ ಆಶೀರ್ವಾದ ಮಾಡಿ ಒಂದು ಬ್ಲೆಸ್ಸಿಂಗ್ಸ್ ಬೈಟ್ಸ್ ಮೂಲಕ ಒಂದು ಕೊಟ್ಟು ಇಲ್ಲಿ ಬಂದು ತಿರ್ಗಿ ಆಮೇಲೆ ಲೈವ್ ಆರ್ಕೆಸ್ಟ್ರಾ ಆಗಿ ಒಂದು ಸಾಂಗ್, ಅವ್ರು ಹಾಡಿರೋ ಸಾಂಗ್ ನಮ್ಮ ಸಿನಿಮಾ ದೊಡ್ಡ ವೇಟೇಜ್ ಮ್ಯಾಮ್ ಆ್ಯಕ್ಚುಲಿ. ಇನ್ ಯಾರ ಹತ್ರ ಎಲ್ಲ ಹಾಡ್ಸಿದ್ದೀರಾ? ವಿಜಯ್ ಪ್ರಕಾಶ್ ಸರ್ ಅವರು ಅಷ್ಟೇ. ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಸಾಂಗ್ ಆಡಿದ್ದೀನಿ ಕಣ, ಅಪ್ಪ ಸಾಂಗ್. ನೀವು ಕೇಳಿದ್ರೆ ಅಪ್ಪ ಸಾಂಗ್ ಅಂಡ್ ಒಳ್ಳೆ ವ್ಯೂಸ್ ಬಂದಿದೆ ಆಕ್ಚುಲಿ. ಚೋಕಾ ಮೂವಿಲಿ ದೇ ಹ್ಯಾವ್ ಗಿವನ್ ದ ಬೆಸ್ಟ್ ಸಾಂಗ್ ಅಪ್ಪ ಐ ಲವ್ ಯು. ಬಟ್ ಆಫ್ಟರ್ ದಟ್ ಅದು ನಂಗೆ ಒಂದು ಚಾಲೆಂಜಿಂಗ್ ಆಗಿತ್ತು ಆಕ್ಚುಲಿ. ಬಟ್ ಅದಾದ್ಮೇಲೆ ಕುಂತಿ ತುಂಬ ಕರೆಕ್ಷನ್ಗಳಾಯ್ತು ಆ್ಯಕ್ಚುಲಿ. ಫಸ್ಟ್ ಟ್ಯೂನ್ ಓಕೆ ಆಗ್ತಿರ್ಲಿಲ್ಲ. ಅದಾದಮೇಲೆ ಟ್ಯೂನ್ ಓಕೆ ಆಯಿತು, ಲಿರಿಕ್ಸ್ ಓಕೆ ಆಗ್ತಿರ್ಲಿಲ್ಲ. ಸೊ ದಟ್ ಆಲ್ ಪಾರ್ಟ್ ಆಫ್ ಪರ್ಮಿಟೇಷನ್ ಕಾಂಬಿನೇಷನ್ಸ್. ಅದಾದ್ಮೇಲೆ ಇದೊಂದು ಅಪ್ಪ ಸಾಂಗ್ ಹುಟ್ಕೊಂತ ಆ್ಯಕ್ಚುಲಿ. ಸಾಹಿತ್ಯ ಎಲ್ಲ ಯಾರು ಬರ್ದಿದ್ದು? ಶರಣು ಏಕಲವ್ಯ ಕೇಳಿದ್ರೆ ಮ್ಯಾಮ್. ಅನಿತಾ ಸಾಂಗ್ ಕೇಳಿದ್ರ? ಅದು ತುಂಬಾ ಹಿಟ್ ಆಗಿರೋಂಥದ್ದು. ಅವರು ಬಂದು ನಮ್ಮ ಸಿನಿಮಾ ಸಾಂಗ್ಸ್ ಎಲ್ಲ ಬರೆದಿದ್ದಾರೆ. ಬಟ್ ಒಂದು ಸಾಂಗ್ ಗುರುನಾಥ್ ಬೋರ್ಗಿ ಅಂತ ಅವರು ಬರೆದಿದ್ದಾರೆ. ಸೊ ಆ್ಯಂಡ್ ರಾಜೇಶ್ ಕೃಷ್ಣನ್ ಸರ್ ಅವ್ರ, ಮತ್ತೆ ಸೈಂಧವಿ ಮ್ಯಾಮ್ GV ಪ್ರಕಾಶ್ ಅವರು ತುಂಬಾ ನ್ಯಾಷನಲ್ ಅವಾರ್ಡ್ ಎಲ್ಲ ತೊಗೊಂಡಿದ್ದಾರಲ್ಲ. ಮತ್ತೆ ವೈಕುಂ ವಿಜಯಲಕ್ಷ್ಮಿ ಬ್ಲೈಂಡ್ ಸಿಂಗರ್. ಮತ್ತೆ ಇದು ಸೈಂಧವಿ ಮ್ಯಾಮ್ ಇದು ಏಳೆವಾಯ ಪುಕ್ಕವಾಯ ಅದು ಅವಾರ್ಡ್ ಸಿಕ್ಕಿದೆಲ್ಲ. ವೈಕುಂ ವಿಜಯಲಕ್ಷ್ಮಿ, ಮತ್ತೆ ನವೀನ್ ಸಜ್ಜು ಅವರು ಆಡಿದ್ದಾರೆ, ಶಿವಾನಿ ನವೀನ್ ಅವರು ಆಡಿದ್ದಾರೆ, ಆಶಾ ಭಟ್ ಅವರು ಆಡಿದ್ದಾರೆ, ಮತ್ತೆ ಮತ್ತೆ ರವೀಂದ್ರ ಸೋರ್ಗವಿ ಅವರು ಆಡಿದ್ದಾರೆ, ಮತ್ತೆ ಸುಮಾರು ಜನ ಆಡಿದ್ದಾರೆ. 17 singers ಟೋಟಲ್. 17 singers ನೋಡಿ ಖುಷಿ ಆಗುತ್ತೆ.
ಖುಷಿ, ಏಳ್ ಹೆಮ್ಮೆ song. ಆಗುತ್ತೆ. ಆ. ಆಕ್ಚುಲಿ ಐ ಶುಡ್ ಬಿ ರಿಯಲಿ ಪ್ರೌಡ್ ಆಕ್ಚುಲಿ. ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ ಇಟ್ಸ್ ರಿಯಲಿ ಗ್ರೇಟ್. ಹಾಗೆ ಸಿನಿಮಾ ತಂಡದ ಸಪೋರ್ಟು, ಪ್ರೊಡಕ್ಷನ್ ಹೌಸ್ ಸಪೋರ್ಟು. Of course. ಅಂಡ್ ಡೈರೆಕ್ಟರ್ ಸರ್, ಹರಿವರಸನಂ ಸರ್, ಪ್ರೊಡ್ಯೂಸರ್ ಸರ್ ಮ್ಯೂಸಿಕ್ ಟೇಸ್ಟ್ ಇರೋದ್ರಿಂದ ದೇ ಕುಡ್ ಅಂಡರ್ಸ್ಟ್ಯಾಂಡ್, ಓ ಇಲ್ಲಿ ಬೇಕು ಕರೆಕ್ಟ್ ಲೈವ್ ಹಾಕೊಳ್ರಿ, ಮತ್ತೆ ಈ ಸಿಂಗರ್ಸು ಮತ್ತೆ ಸಾಕಷ್ಟು ಕರೆಕ್ಷನ್ ನಡೀತು ಮ್ಯಾಮ್. ಬಿಕಾಸ್ ಆಸ್ ಅ ಮ್ಯೂಸಿಷಿಯನ್ ಅವರು ಒಂದು ತುಂಬಾ ಸಂಗೀತಕಾರ ಆಗಿರೋದು ನಮ್ಮ ಡೈರೆಕ್ಟರ್ ಸರ್ ಇದ್ ಬೇಡ ಚೇಂಜ್, ಈ ಚೇಂಜಸ್, ಹಿಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ತುಂಬಾ ಹೆಲ್ದಿ ಕಾನ್ವರ್ಸೇಷನ್ ಇರೋದ್ರಿಂದ ಏನೋ ಆ ಸಾಂಗ್ ಅಷ್ಟು ಅದ್ಭುತ ಬರೋ ಕಾರಣನೇ ನಮ್ಮ ಹರಿ ಸರ್ ಮತ್ತೆ ಪ್ರೊಡ್ಯೂಸರ್ ಸರ್ ಅಷ್ಟೇ. ಮಗಿ ಪುಸ್ತಕ ಅಂತ ಅಂದಾಗ ನಮಗೆ ನಮ್ಮ ಚೈಲ್ಡ್ಹುಡ್ ನೆನಪಾಗುತ್ತೆ. ಆಮೇಲೆ ನಮ್ಮ ಲೈಕ್ ಸ್ಕೂಲಿಗೆ ಹೋಗ್ತಿದ್ದಾಗ ನಾವು ಮಾತಾಡ್ತಿದ್ದೆಲ್ಲ ನೆನಪಾಗುತ್ತೆ, ಮತ್ತೆ ಬಾಯ್ಪಟ್ ಮಾಡ್ತಿದ್ದಿದ್ದು ನೆನಪಾಗುತ್ತೆ ಮಗ್ಗಿ. ಬಟ್ ಈ ಮಗಿ ಪುಸ್ತಕ ಅಂತ ಅಂದಾಗ ನನ್ನ ತಲೆಯಲ್ಲಿ ಬಂದಿದ್ದ ಪ್ರಶ್ನೆ, ಏನಾದ್ರೂ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆನ ಏನಾದ್ರೂ ಪ್ರಶ್ನೆ ಮಾಡ್ತಾ ಇದೆಯಾ ಸಿನಿಮಾ ಅಂತ. ಸರ್ ನಿಮ್ ಪಾತ್ರ ಯಾವ ತರ ಹೋಗುತ್ತೆ ಸರ್? ಕಥೆ ಬಹಳ ಅರ್ಥಪೂರ್ಣವಾಗಿದೆ, ಕಂಟೆಂಟ್ ತುಂಬಾ ಚೆನ್ನಾಗಿದೆ. ಕಂಟೆಂಟ್ ಚೆನ್ನಾಗಿದ್ರು ಸಂಗೀತ ಪ್ರಧಾನವಾಗಿರುತ್ತೆ. ಹೌದು, ಉದಾಹರಣೆ ಅತ್ಯುತ್ತಮವಾದ ಸಂಗೀತವಾದ ಸಂಯೋಜನೆ ಮಾಡಿದ್ದಾರೆ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ಸಿನಿಮಾದಲ್ಲಿ ಗೆಲ್ಲೋದಕ್ಕೆ ಮೊದಲನೇವಾದ ಪ್ರಮುಖವಾದ ಪಾತ್ರನೇ ಸಂಗೀತ. ಸಂಭಾಷಣೆನೋ ಕ್ರೋಢೀಕರಿಸುತ್ತೆ. ಈಗ ಉದಾಹರಣೆಗೆ ನಾವು ಸಿನಿಮಾಕ್ಕೆ ಹೋಗ್ತಾ ಇದ್ದ ಅಂದಿನ ದಿನಗಳಲ್ಲಿ ಸಿನಿಮಾ ನೋಡ್ತಾ ಇದ್ದು ಹೊರಗಡೆ 500-600 ಮುಗಿ ಇದನ್ನ ಪುಸ್ತಕಗಳನ್ನ ಮಾರಾಟ ಮಾಡ್ತಿದ್ರು. 6 ಪೈಸಾ 8 ಪೈಸಾ 10 ಪೈಸಾ ಪುಸ್ತಕ ನಾವು ಕೊಂಡ್ಕೊಂಡು ಬರ್ತಿದ್ವು. ಯಾಕೆ ಅಂತ ಹೇಳಿದ್ರೆ ಅದು ಬೆಟ್ಟದ ಹುಲಿ ಆಗಿರ್ಬೋದು, ಚಂದವಳ್ಳಿ ತೋಟ ಆಗಿರ್ಬೋದು, ಅದು ನಮಗೆ ನೆನಪಲ್ಲಿ ಆ ಹಾಡು ನಾವು ಗುನುಗ್ತಾ ಮನೆಗೆ ಹೋಗ್ತಿದ್ವು. ಇವತ್ತು ಸಹ ಅದು ನೆನಪಿನಲ್ಲಿ ಉಳ್ಕೊಂಡಿದೆ. ಅಂದ್ರೆ ಸಂಗೀತ ಬಹಳ ಪ್ರಮುಖವಾಗುತ್ತೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಇನ್ನು ಕಂಟೆಂಟು ಇವತ್ತು ಎಲ್ರಿಗೂ ಬೇಕಾಗಿರುವಂತದ್ದು ಏನಂತಂದ್ರೆ ಎಜುಕೇಶನ್ ಏನಾಗಿದೆ, ಆನ್ಲೈನ್ಗೆ ವ್ಯಾಪ್ತಿಗೆ ಬಂದ್ಬಿಟ್ಟಿದೆ. ಆನ್ಲೈನ್ ವ್ಯಾಪ್ತಿಯಲ್ಲಿ ಏನಾಗಿದೆ, ಅದು ಹುಡುಗಾಟಕ್ಕೆ ಬೇರೆ ಬೇರೆ ತರ ಅಪ್ಪ ಅಮ್ಮ ಮನೇಲಿ ಇದ್ರೆ ಮಗು ಕೈ ಕೊಟ್ರೆ ಮಗು ಏನ್ ಮಾಡ್ತಾ ಇದೆ, ಏನ್ ನೋಡ್ತಾ ಇದೆ, ಅದನ್ನ ತಂದೆ ತಾಯಿ ಪೋಷಕರು ಪಾಲಕರು ಗಮನಿಸೋದೇ ಇಲ್ಲ. ಗಮನಿಸಬೇಕಾಗಿರುತ್ತೆ. ಇಲ್ಲದ್ರೆ ಇವತ್ತೇ ಒಂದು ದಾರುಣವಾದ ಘಟನೆ ಇದೆ ಇವತ್ತಿನ ದಿನದಲ್ಲಿ. 3 ಜನ ಅಕ್ಕ ತಂಗಿರು ಒಂದು ಆಪಲ್ ನೋಡಿ ಮೇಲ್ಗಡೆ 9ನೇ ಮಾಡಿದ ಮೇಲೆ ಬಿಚ್ಚತ್ರು. ಇವತ್ತಿನ ಪ್ರಸ್ತುತ ವಿದ್ಯಮಾನ. ಯಾಕೆ ಮೊಬೈಲ್ ಇರೋದು ಅನುಕೂಲಕ್ಕೆ, ಅನಾನುಕೂಲಕ್ಕಲ್ಲ. ಅದಕ್ಕೆ ಸಿಕ್ಕಾಪಟ್ಟೆ ಅಡಿಕ್ಟ್ ಆಗ್ಬಿಡ್ತಾರೆ. ಅದು ಓದೋದಕ್ಕಿರೋದು. ಕೆಲವರಿಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಮಗ್ಗಿ ಪುಸ್ತಕ ಇದರಲ್ಲಿ ಒಂದು ಕಾದಂಬರಿ ಇದು. ಆ ಕಾದಂಬರಿಗೆ ನಾನು ಬೆನ್ನುಡಿಯನ್ನು ಬರೆದಿದ್ದೀನಿ. ಜೊತೆಗೆ ಕಾದಂಬರಿ ಓದ್ತಾ ಇದ್ದಾಗ ನನಗೆ ಈ ಪಾತ್ರವನ್ನ ಕೊಟ್ಟಾಗ ನನ್ ಕೇಳಿ ನಾನು ಎಲ್ಲ ಕಾಮಿಡಿ ಪಾತ್ರಗಳು ಮಾಡ್ಕೊಂಡು ಹೋಗ್ತಿದ್ದರು. ಇಷ್ಟು ಸೀರಿಯಸ್ ಆಗಿ ದುಃಖಮಯವಾಗಿದೆ. ಕೆಲವು ಸನ್ನಿವೇಶ ಬಹಳ ಹೋರಾಟದ ಬದುಕು. ಹೇಗೆ ಹೇಳುದು, ಕೊರೋನಾ ದಿನದಲ್ಲಿ ನಡೆಯುವಂತ ಘಟನೆಗಳ ಸನ್ನಿವೇಶಗಳನ್ನೆಲ್ಲ ಹೇಳ್ಬೇಕಲ್ಲ. ಹೇಳುವಂತ ಸಮಯದಲ್ಲಿ ನನ್ನ ಮೊಮ್ಮಗಳಿಗೆ ಮೊಬೈಲ್ ಇವತ್ತು ಆನ್ಲೈನ್ ಮಸ್ಟೊಂಚೂರು ಬೇಕೇ ಬೇಕು. ಅವಳಿಗೊಂದು ಮೊಬೈಲ್ ತಗೊಳೋದಕ್ಕಾಗೋದಿಲ್ಲ. ಮಗಳ ಕೇಳಾಗಲ್ಲ, ತಂದೆ ತಾಯಿ ಕೇಳಾಗಲ್ಲ, ನನ್ ಕೇಳಲು ಬಹಳ ಕಷ್ಟ ಪಡುತ್ತೆ. ಯಾಕೆ ಅವಳಿಗೆ ಎಜುಕೇಶನ್ ಬೇಕೇ ಬೇಕು. ಯಾಕೆ ಎಜುಕೇಶನ್ ಬೇಕು ಅಂತಂದ್ರೆ, ಏನು ಇಲ್ಲದೆ ಇರುವಂತವ್ರು ಯಾರು, ಈ ನಮ್ಮ ಅಂಬೇಡ್ಕರ್ ಅಂತವ್ರು ಬಹಳ ಕಷ್ಟಪಟ್ಟು ಓದಿ ವಿದ್ಯಾವಂತರಾಗಿದ್ದು 50,000 ಪುಸ್ತಕ ಸಂಗ್ರಹಿಸಿದ್ರು. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರು ಒಂದು ಮಾತು ಇಲ್ಲಿ ಹೇಳ್ಬೇಕು. ಮಗ್ಗಿ ಪುಸ್ತಕ ಧನ್ಯವಾಗುತ್ತಿದ್ದು. ಯಾಕೆ ನಾನು 2 ರೂಪಾಯಿ ಸಂಪಾದನೆ ಮಾಡಿದ್ರೆ 1 ರೂಪಾಯಿಯನ್ನ ನನ್ನ ಆಹಾರಕ್ಕಾಗಿ ಉಪಯೋಗಿಸ್ಕೊತೀನಿ, ಇನ್ನೊಂದು ರೂಪಾಯಿನ ಒಳ್ಳೊಳ್ಳೆಯ ಪುಸ್ತಕಗಳನ್ನ ಆಯ್ಕೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಅವರು. ಹಾಗೆ ಇಲ್ಲಿ ನಾವು ಹೋರಾಟದ ಬದುಕಿನಲ್ಲಿ ಬಹಳ ಕಡು ಕಷ್ಟದಲ್ಲಿ ಅವಳು ಓದಬೇಕು ಅನ್ನೋ ಆಸೆ ಇದೆಯಲ್ಲ, ಓದ್ತಾಳೆ. ಓದಿ ಹೇಗೆ ಅವಳು ಮುಂದೆ ಬರ್ತಾಳೆ ಅನ್ನೋ ಘಟನೆಗಳು ಸನ್ನಿವೇಶಗಳಿದೆಯಲ್ಲ, ಇದೆಲ್ಲ ಬಹಳ ಕುತೂಹಲಕರವಾಗಿದೆ. ಈಗ ನೋಡ್ತಾ ಇದ್ರೆ ಮುಂದೆ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಇದೆ. ಇದು ಮಕ್ಕಳ ಸಿನಿಮಾ ಅಲ್ಲ, ಒಂದು ಕೌಟುಂಬಿಕವಾದ ಮಕ್ಕಳ ಬೆಳವಣಿಗೆಗೆ, ಶಿಕ್ಷಣಕ್ಕೆ ಅಗತ್ಯವಾದ ಚಿತ್ರಣವಾಗಿರುವಂತ ಒಂದು ಸಿನಿಮಾ ಇದು. ಎಲ್ಲರೂ ನೋಡ್ಬೇಕಾದಂತ ಸಿನಿಮಾ. ಯಾಕೆ ಅಂತಂದ್ರೆ ಮನೆ ಮಂದಿ ಎಲ್ಲ ಖುಷಿ, ಮಕ್ಕಳಿಗೆ ಮಸ್ಟೊಂಚು ತೋರಿಸ್ಬೇಕು, ವಿದ್ಯಾರ್ಥಿ ದಿಸೆಯಲ್ಲಿರೋ ಯುವಕ ಯುವತಿಯರು ತೋರಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರಸ್ತುತ ವಿದ್ಯಮಾನ ಏನ್ ಹೇಳ್ತು ಗೊತ್ತಾ, ನಮ್ಮ ಪ್ರಪಂಚದ 800 ಕೋಟಿ ಜನರಲ್ಲಿ 139 ಕೋಟಿ ಯುವಕರು ಯುವತಿಯರಿಗೆ ಕಿವಿ ಕೇಳಲ್ಲ, ನೆನಪಿನ ಶಕ್ತಿ ಹೊಟ್ಟೋಗಿದೆ. ಯಾಕೆಂದ್ರೆ ಮೊಬೈಲ್ ಅಡಿಕ್ಟ್ ಆಗೋದಲ್ಲ, ಮೊಬೈಲ್ ಇಂದ ಏನ್ ಬೇಕಾದ್ರೂ ಉಪಯೋಗವನ್ನು ಪಡ್ಕೊಳ್ಳೋಣ. ಇದರಲ್ಲಿ ಮೊಬೈಲ್ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನ ಅತ್ಯುತ್ತಮವಾದ ಸಂದೇಶದೊಂದಿಗೆ ನೋಡುಗರಿಗೆ
ನಮ್ಮ ನಿರ್ದೇಶಕ ಒನ್ ಆಫ್ ದಿ ಕ್ಯಾಪ್ಟನ್ ಅಲ್ವಾ, ಅವ್ರು ಬಹಳ ಅತ್ಯುತ್ತಮವಾಗಿ ನಿರ್ದೇಶನ ಮಾಡಿಸಿ ನನ್ನ ಕೇಳಿ ಅತ್ಯುತ್ತಮವಾದ ಅಭಿನಯವನ್ನು ತೋರಿಸಿ ಫಸ್ಟ್ ಶಾಟ್ ಇಂದ ಕೊನೆ ತನಕ ಇಡೀ ಸಿನಿಮಾದಲ್ಲಿ ನನ್ನನ್ನ ಚಾಲು ಮಾಡಿದ್ದಾರೆ. ಜೊತೆಗೆ ಅತ್ಯುತ್ತಮವಾದ ಅಭಿನಯ ಅವ್ರು ಮಾಡಿಸಿದ್ದಾರೆ. ಇದು ಕ್ರೆಡಿಟ್ ಕೊಟ್ಟು ಹರಿವರಾಸನ್. ರಾತ್ರಿ ಶೂಟಿಂಗ್ ಮುಗಿಯಲ್ಲಮ್ಮ, 1:30-2 ಗಂಟೆ ಮುಗಿದ್ರೆ ನಮ್ಗೆ ನಿದ್ದೆ ಕಡಿಮೆ ಅಂತಲ್ಲ, ನನಗೆ ಗೊತ್ತು ಇರೋ ಆಯಸ್ ಕಡಿಮೆ, ನಾವೇನ್ 100 ವರ್ಷದ ಮೇಲೆ ಬದುಕಲ್ಲ. ಡೈರೆಕ್ಟ್ ಏನ್ ಮಾಡ್ತಾರೆ ನೋಡಿದ್ರೆ ಬರೀತಾ ಕೂತ್ಕೊಳ್ಳೋನು, ಸರ್ ಏನ್ ಸರ್ ಶೂಟಿಂಗ್ ಮುಗಿದೆ ಬರೀತಾ ಕೂತಿದ್ದೀರಲ್ಲ ಅಂದ್ರೆ, ನಾಳೆ ಬೆಳಿಗ್ಗೆ ಏನ್ ಬೇಕೋ ಎಲ್ಲ ಸಿದ್ಧತೆ ಮಾಡ್ಕೋಬೇಕಲ್ಲ. ಇದನ್ನ ನಮ್ಮ BV ಕಾರಂತ ನನ್ಗೆ ಹೇಳಿದ್ರು, ಒಂದು ಬರ್ದಿಯಾರು ನನಗೆ, ಸಿದ್ಧತೆ ಇದ್ರೇನೆ ಬದ್ಧತೆ ಬರೋದು ಅಂತ. ಮಸ್ಟ್ ಅಂಡ್ ಶುಡ್ ಬೇಕು ಆ ತರ ಮಾಡ್ಕೊಳ್ಳೋರು. ಅದ್ರ ಜೊತೆಲಿ ಕೆಲವು ಸನ್ನಿವೇಶಗಳು ಏನಾಗೋಗುತ್ತೆ, ಅವಘಡಗಳಾಗೋಗುತ್ತೆ. ನಮ್ಮ ಮಹೇಶ್ ಇಲ್ಲ, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಒಡೆಯೋ ಸನ್ನಿವೇಶ ಹೊಡೆದೇ ಬಿಟ್ರು ರಿಯಲ್ ಆಗಿ. ಬೆಂಕಿ ನೋಡಿ ಹೊಡೆದೋಡಿದ್ರೆ 1 ವಾರ ಅನ್ಕೊಂಡು ಇದೆಲ್ಲ ತೆರೆ ಹಿಂದೆ ನಡೆಯೋ ಘಟನೆಗಳು ಗೊತ್ತಾಗೋದು ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ನಿರ್ದೇಶಕರು ಹೇಳಿರ್ತಾರೆ, ಅದನ್ನ ಸರಿಯಾದ ರೀತಿಯಲ್ಲೇ ಮಾಡ್ತಾರೆ. ಹೆಚ್ಚು ಕಡಿಮೆ ಆದ್ರೆ ಈ ರೀತಿ ಅವಘಡಗಳು ಆಗುತ್ತೆ. ಆದ್ರೆ ಟೋಟಲಿ ಏನಪ್ಪಾ ಅಂತ ಹೇಳಿದ್ರೆ ಮಸ್ಟ್ ಅಂಡ್ ಶುಡ್ ಮಗ್ಗಿ ಪುಸ್ತಕ ಮೌತ್ ಪಬ್ಲಿಸಿಟಿ ಜಾಸ್ತಿ ಆಗಿದೆ. ಈಗ ನಿಮ್ದು ಕನ್ನಡ ಪಿಕ್ಚರ್ ಚಾನಲ್, ನಮ್ದು ಕನ್ನಡ ಪಿಕ್ಚರ್. ಕನ್ನಡ ಪಿಕ್ಚರ್ ಚಾನಲ್ ಅಲ್ಲಿ ಕನ್ನಡ ಪಿಕ್ಚರ್ ಬಗ್ಗೆ ನೀವು ಪ್ರಮೋಷನ್ ಮಾಡ್ತಾರೆ, ದಟ್ ಈಸ್ ಗ್ರೇಟ್. ಅದಕ್ಕೊಂದೇ ಒಂದು ಉದಾಹರಣೆ ನೋಡಿ, ಯಲಹಂಕ ನ್ಯೂಟನ್ ಅಲ್ಲಿ ಉಡುಪಿ ಕೆಫೆ ಅಂತ ಒಂದು ಉದ್ಘಾಟನೆಗೆ ನನ್ನ ಕರೆದ್ರು ನೋಡಿ. ಮಗ್ಗಿ ಪುಸ್ತಕಕ್ಕೂ ಅದಕ್ಕೆ ಏನ್ ಸಂಬಂಧ ಇದೆ ನೋಡಿ. ನನ್ನನ್ನು ಕರೆದ್ರು, ನಾನು ಹೋದೆ. ಏನ್ ನನ್ನನ್ನು ಕರೆದ್ಬಿಟ್ರಲ್ಲ ಉಡುಪಿ ಕೆಫೆಗೆ, ಶೇಷಾದ್ರಿಪುರಂ ಕಾಲೇಜ್ ಎದುರುಗಡೆ. ಸರಿ ಹೋದೆ, ಟೇಪ್ ಕಟ್ ಮಾಡಿ ಅಂದ್ರು, ಮಾಡಿದ್ರು. ರಮ್ಮ ನನ್ ಮುಂದ್ಗಡೆ ಇದೆ ಒಂದು ಕಟ್ಟರ್ ಇದೆ, ಬನ್ನಿ ಅದನ್ನು ಓಪನ್ ಮಾಡ್ಬಿಡಿ ಅಂದ್ರು. ದೊಡ್ಡದಾಗಿತ್ತು, ಇಷ್ಟ ಆಗೋದು. ಹೋಗಿ ಕಟ್ ಮಾಡಿದೆ. ಈಗ ಮುಂದೆ ಹೇಳಿದೆ, ರಮ್ಮ ನನ್ ಮುಂದೆ ನೋಡಿ ಅಂದ್ರು. ಈಗ ನೋಡ್ತೀನಿ, ನನ್ ಭಾವಚಿತ್ರ ಮಗ್ಗಿ ಪುಸ್ತಕ. ಸರ್ ಏನ್ ಸರ್ ಇದು ಅಂತ ಹೇಳಿದೆ. ರಮಾನಂದ್ ಅವರೇ, ಎಲ್ಲಾ ಚಾನೆಲ್ಗಳಲ್ಲಿ ಮಗ್ಗಿ ಪುಸ್ತಕದ ಬಗ್ಗೆ ಬಹಳ ಕೇಳಿದ್ದೀನಿ, ನಿಮ್ಮ ಪಾತ್ರದ ಬಗ್ಗೆನೂ ಕೇಳಿದ್ದೀನಿ. ಅದಕ್ಕೆ ಹೋಟೆಲ್ ಉದ್ಘಾಟನೆ ಸಮಯದಲ್ಲಿ ಮಗ್ಗಿ ಪುಸ್ತಕಕ್ಕೂ ಒಂದು ಚಾಲನೆ ಕೊಡೋಣ ಅಂತೇಳಿ ನಿಮ್ ಕೈಲಿ ಇದನ್ನ ಉದ್ಘಾಟನೆ ಮಾಡಿಸ್ತಾ ಇದ್ರು. ಸರ್ ಯಾರು ಗ್ರೇಟ್ ಸರ್, ನಿಜವಾಗ್ಲು ಕನ್ನಡ ಪ್ರೇಕ್ಷಕರು ಮತ್ತೆ ಅದನ್ನ ಹೋಟೆಲ್ ಮುಂಭಾಗ ಇಟ್ಟಿದ್ದಾರೆ. ಕಾಲೇಜಿನ ವಿದ್ಯಾರ್ಥಿಗಳು, ಯುವಕರು ಯುವತಿಯರು, ದಾರಿ ಹೋಗರು ಎಲ್ಲ ಹೋಗೋರೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಪ್ರಚಾರ ಆಗುತ್ತೆ ಅಲ್ವಾ. ಕನ್ನಡ ಪಿಕ್ಚರ್ಗೆ, ಕನ್ನಡ ಪಿಕ್ಚರ್ನವರು ಹೆಚ್ಚಿನ ಪ್ರಚಾರ ಕೊಡೋದ್ರ ಮುಖ್ಯನ. ಇದು ಈ ಪ್ರಚಾರವನ್ನ ನೋಡ್ತಾ ಇರಲ್ಲ, ಪಿಕ್ಚರ್ ನೋಡ್ಕೊಂಡು ಹೊರಗಡೆ ಬರ್ತಾರೆ. ಅವರು ನೋಡಿ ಮತ್ತೊಬ್ಬರು ನೋಡಿ ಅಂತ ಹೇಳ್ಬೇಕು. ಆ ತರ ನೋಡಿದ ಆಮೇಲೆ ಇನ್ನೊಂದೇನಾಗ ಗೊತ್ತನಮ್ಮ, ಅದು ಬಹಳ ಬೇಸರ ಆಗುತ್ತೆ. ಒಂದ್ ಪ್ರೀಮಿಯರ್ ಶೋ ಇರ್ಲಿ ಎಲ್ಲೇ ಇರ್ಲಿ, ಈಗ ಮೊಬೈಲ್ ಇದೆಯಲ್ಲ ಅನುಕೂಲಕ್ಕೆ ಹಾಗೆ ಗೊತ್ತಾಗದಾಗ ಈಗ ಇಟ್ಕೊಂಡು ಅಲ್ಲೇನೋ ನಡೀತಾ ಇದ್ರೆ ಹಾಗೆ ಶಕ್ ಅಂತೇಳಿ ಮುಚ್ಚಿಟ್ಕೊಂಡು ಅದು ಮಾಡಬಾರ್ದು. ಅದು ದರಿದ್ರ. ಅದು ಕಷ್ಟಪಟ್ಟು ಹಗಲು ರಾತ್ರಿ ಶ್ರಮ ವಹಿಸಿ ಮಾಡ್ತಾರೆ, ಅಲ್ಲೋಗಿ ಆನ್ ಮಾಡ್ಬಿಡ್ತಾರೆ. ಕೆಲವು ಸೀನ್ಗಳು ನಾವೇ ಕಣ್ಣಾರೆ ನೋಡಿದ್ವಿ, ಬೈತಿದ್ದೀನಿ ಅಲ್ಲ, ಅದನ್ನ ತಿಳ್ಕೋಬೇಕು. ಯಾಕೆಂದ್ರೆ ನಾನು ಚಿತ್ರಮಂದಿರದಲ್ಲಿ ನೋಡಿ ಅಂತ ಯಾಕೆ ಹೇಳೋದು ಅಂತ ಹೇಳಿದ್ರೆ, ಚಿತ್ರಮಂದಿರದಲ್ಲಿ ಬಂದಾಗ ಮೊಬೈಲ್ ಆನ್ ಮಾಡಬಾರ್ದು. ಮೊಬೈಲ್ ಇರೋದು ಅನುಕೂಲಕ್ಕೆ, ಅನಾನುಕೂಲಕ್ಕಲ್ಲ. ಅದನ್ನ ಯಾಕೆ ಅವ್ರದ್ದೇನೋ ಅವ್ರು ಮಾಡಿರ್ಬೋದು, ಅಥವಾ ಬೇರೆ ಯಾವ್ದೋ ಒಂದು ಸಣ್ಣ ಅವ್ರಿಗೆ ಇಷ್ಟವಾಗಿರ್ಬೋದು, ಅದನ್ನ ಚಿತ್ರೀಕರಿಸಿ ಮತ್ತೊಬ್ರಿಗೆ ತೋರಿಸಿ ರವಾನೆ ಮಾಡ್ಬಿಡ್ತಾರಲ್ಲ ಹಾಕದ ತಕ್ಷಣ. ಅದಾಗಬಾರ್ದು ಅಂತ ನನ್ನ ಇದು. ಟೋಟಲಿ ಏನಪ್ಪಾ ಅಂತ ಹೇಳಿದ್ರೆ, ಒನ್ ಆಫ್ ದಿ ಕ್ಯಾಪ್ಟನ್ ಆಗಿ ನಮ್ಮ ಹರಿವರಾಸನ್ ನಮ್ಮವರು ಎಲ್ಲರ ನೋಡಿ, ಕಾಮಿಡಿ ಕಿಲಾಡಿಗಳಲ್ಲಿ ಅವರು ಗಿಲಿ ಮಜಾ ಭಾರತ 150ಕ್ಕೂ ಹೆಚ್ಚಿನ ಕಲಾವಿದರನ್ನ 150 ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಹಗಲು ರಾತ್ರಿ ಅರ್ಲಿ ಮಾರ್ನಿಂಗ್ ನನ್ನನ್ನೇ ಎದ್ದೇಳಿಸ್ಬಿಟ್ಟಿಯ 4 ಗಂಟೆಗೆ. ನನ್ಗೆ ಹಿಂದಿನ ರಾತ್ರಿ ಹೇಳಿರ್ಲಿಲ್ಲ. ಮಹೇಶ್ ಬಂದು ಎದ್ದೇಳಿದ್ದ. ನಾನು ಪ್ರತಿದಿನ 5 ಗಂಟೆಗೆ ಎದ್ದೇಳ್ತಾ ಇದ್ದದ್ದು ಆ ಸಮಯದಲ್ಲಿ. ಏನೇ ಸಿನಿಮಾ 4:30ಗೆ ಎದ್ದೇಳ್ತೆ, 4:30 ಇನ್ನೂ ಆಗಿಲ್ವಲ್ಲ, ಯಾಕೆ ಶೂಟಿಂಗ್ ಇದ್ದದ, ಯಾಕೆ ಹೇಳಿಲ್ಲ ನೀನು ಅಂತ ಮ್ಯಾನೇಜರ್ ಇದ್ರು, ಅವ್ರು ನೆನಪು ಮಾಡ್ಕೋಬೇಕು. ಮೂರ್ತಿ ಎಲ್ರು ಆ ಕಡೆ ಒಂದು 9 ರೂಮಲ್ಲಿ ಆರ್ಟಿಸ್ಟ್ ಗಳಿರೋರು, ಈ ಕಡೆ 10 ಕಾರ್ಗಳು ಬಂದು ಎಲ್ಲ ನಿಂತ್ಕೊಂಡು ಬಂದು ಇದಾಗೋದು. ಆಮೇಲೆ ಅಂತ ಹೇಳಿದಾಗ ಬೆಳಗ್ಗೆ 4:15ಗೆ ಶೂಟಿಂಗ್ ಮಾಡಿದಾಗ ಏನಾಯ್ತು, ನಮ್ಗೊಂದು ಖುಷಿ. ನಮ್ಗೆ ಏನಂತಂದ್ರೆ, ಅವರ ತಾತನಾಗಿ ಮೊಮ್ಮಗಳ ವಿದ್ಯಾಭ್ಯಾಸಕ್ಕಾಗಿ, ಅಂದ್ರೆ ಮಸ್ಟ್ ಅಂಡ್ ಶುಡ್, ಗಂಡು ಮಕ್ಕಳೆಲ್ಲ ಹೆಣ್ಣು ಮಕ್ಕಳು ಎಜುಕೇಶನ್ ಬೇಕೇ ಬೇಕು. ಪ್ರಸ್ತುತ ವಿದ್ಯಮಾನದಲ್ಲಿ ಜಾತಿಯ ಜಂಜಾಟವನ್ನು ಮುರಿದವನೇ ಮೇಲು, ಅವ ಮೇಲು ಇವಾಗ ಕೇಳು ಎಂಬುದನ್ನು ಗಾಳಿಗೆ ತೂರು ಅಂತ ಹೇಳಿದಾಗ ಓದಬೇಕು, ಓದೋದ್ರ ಮುಖೇನ ತಿಳಿಬೇಕು ಅನ್ನೋದನ್ನ ಇದರಲ್ಲಿ ಒಳ್ಳೆಯ ಕಂಟೆಂಟ್ ಅನ್ನಿಟ್ಟು ಭವ್ಯವಾದ ಸಂದೇಶವನ್ನ ನಿರ್ದೇಶಕರು ಮಾಡಿದ್ದಾರೆ. ನಮ್ಮ ಶ್ರಮಕ್ಕೆ ನಾನು ಈಗ ಈ ಸಿನಿಮಾದಲ್ಲಿ ಅತ್ಯುತ್ತಮವಾದ ಪಾತ್ರವನ್ನು ಮಾಡಿದ್ದೀನಿ.
ದಯಮಾಡಿ ಕನ್ನಡ ಪಿಕ್ಚರ್ನ ಚಾನಲ್ನವ್ರು ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ನನ್ನೊಬ್ಬನೇ ಅಂತಲ್ಲ, ಹಿರಿಯ ಕಲಾವಿದರಿಗೆ ಅವಕಾಶ ಸಿಗಲ್ಲ, ಅತ್ಯುತ್ತಮವಾದ ಅವಕಾಶವನ್ನು ಕೊಟ್ಟಿದೆ. 100 ಜನ ಎಲ್ಲ ರೀತಿಯ ಕಲಾವಿದರನ್ನು ಒಳಗೊಂಡಂತ ಚಿತ್ರ. ನಿಮ್ಮ ಬೆಂಬಲವನ್ನು ಕೊಡಿ, ನನ್ನನ್ನು ನೋಡಿ, ಇಡೀ ಸಿನಿಮಾವನ್ನು ನೋಡಿ ನಿಮ್ಮ ಬೆನ್ನೆಲುಬಾಗಿ ಶುಭ ಹಾರೈಸಿ ಅಂತ ನಾನು ಮನಸ್ಫೂರ್ತಿಯಾಗಿ ನಿಮ್ಮನ್ನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಈ ಒಂದು ಮಗಿ ಪುಸ್ತಕ ಅಂತಂದಾಗ ನಿಮ್ಮ ಒಂದು ಸಿನಿಮಾ ಜರ್ನಿ ಹೇಗಿತ್ತು ಸರ್? ಸಾಕಷ್ಟು ಜನ ಕಲಾವಿದರು ಇದ್ದಾರೆ, ಆ ಒಂದು ಅನುಭವ ಶೇರ್ ಮಾಡ್ಕೊಳ್ಳೋದಾದ್ರೆ. ಈಗ ರಮಾನಂದ್ ಸರ್ ಹತ್ರ ನಾವು ಇಲ್ಲಿ ಪಕ್ಕ ಕುತ್ಕೊಂಡು ಮಾತಾಡ್ತಿದೀವಿ ಅಂದ್ರೆ ಅದು ನಮ್ಮ ಭಾಗ್ಯನೇ. ಅವರು ಎಷ್ಟೋ 200-300 ಫಿಲಂಗಳು ಮಾಡಿದ್ದಾರೆ. ಆಮೇಲೆ ಈಗ ವಿಜಯ್ ಪ್ರಕಾಶ್ ಸರ್ ಅವರ ಹಾಡು ಅವ್ರಿಗೆ ನಾವು ಒಂದು ಫಿಲಮ್ ಮಾಡಿ ಅವ್ರ ಹತ್ರ ಹಾಡು ಇಳಿಸಿದೀವಿ. ಕಿರವಾಣಿ ಸರ್ ಹತ್ರ ಆಗಿರ್ಬೋದು. ಆಮೇಲೆ ಒಳ್ಳೆ ಟ್ಯಾಲೆಂಟ್ ಹರಿವರಸನ್ ಸರ್ದು ಒಳ್ಳೆ ಟ್ಯಾಲೆಂಟ್ ಇದೆ. ಅವ್ರ ಹತ್ರ ನಾವು ಒಂದು ಇದ್ ಮಾಡಿ ಫಿಲಂ ಜರ್ನಿ ಮಾಡ್ತಿದೀವಿ ಅಂದ್ರೆ ನಮ್ಗದು ಖುಷಿನೇ. ನಾಳೆ ದಿನ ಒಂದ್ ಒಳ್ಳೊಳ್ಳೆ ಫಿಲಂಗಳು ಮಾಡ್ಲಿ, ಈ ಫಿಲಂ ಒಂದ್ ಸಕ್ಸಸ್ ಸಿಗ್ಲಿ, ನಮ್ ಕರ್ನಾಟಕ ಜನತೆಗಳು ನಮ್ಮನ್ನ ಸಕ್ಸಸ್ ಮಾಡಿಸ್ಬೇಕು ಅಷ್ಟೇ. ಅವ್ರು ಸಕ್ಸಸ್ ಮಾಡಿಸ್ಲಿ, ನೀವ್ ಇನ್ನೂ ಸಿನಿಮಾಗಳು ಮಾಡ್ಲಿ. ಆಕ್ಚುಲಿ ಸರ್ಗೂ ಸಿನಿಮಾಗೂ ಲಿಂಕೇ ಇಲ್ಲ. ಆಕ್ಚುಲಿ ಇಲ್ಲ, ನನ್ಗೆ ಎಲ್ಲೋ ಪರಿಚಯ ಆದ. ಆಕ್ಚುಲಿ ಒಂದ್ ಒಳ್ಳೆ ಸ್ನೇಹಿತ ಬಂದು ಪರಿಚಯ ಆದ. ಆಮೇಲೆ ಇದೇನು ಚೆನ್ನಾಗಿದೆ ಸ್ಟೋರಿ ಅಣ್ಣ, ಯಾಕಣ್ಣ ಮಾಡೋಣ. ಆಮೇಲೆ ಆಕ್ಚುಲಿ ನಮ್ಮ ಸಪೋರ್ಟಿವ್ ಆಗಿ ನಮ್ಮ ಸಿನಿಮಾ ಹೆಸರು ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಕಂಟೆಂಟ್. ನಾನು ಅವ್ರು ಯಾವಾಗ್ಲೂ ಹಿಂಗೆ ಬಂದ್ ಎಲ್ಲಾದ್ರೂ ಒಂದ್ ಕಾಫಿ ಕುಡಿಬೇಕಾದ್ರೆ ಆಗ್ಲಿ, ಫ್ರೀ ಟೈಮ್ ಅಲ್ಲಿ ನಾವ್ ಯಾವಾಗ್ಲೂ ಸಿಗ್ತಾ ಇದ್ವಲ್ಲ, ಫಿಲಂ ಸ್ಟಾರ್ಟ್ಗಿಂತ ಮೊದ್ಲೇ ಹಿಂಗೆ ಹೇಳ್ತಾ ಇದ್ರು. ಅವಾಗ ಕೇಳ್ತಾ ನಮ್ಗೆ ಅದೊಂಥರ ಇದೊಂದು ಸ್ವಲ್ಪ ಜನಗಳಿಗೆ ತಿಳಿಸ್ಬೇಕು ಈ ಮುಖಾಂತರ ಒಂದು ಅನ್ಕೊಂಡು. ಇವಾಗ ನೋಡಿ, ಯಾವಾಗ ಮೊಬೈಲ್ ಇರುತ್ತೆ ಅಥವಾ ತಂದೆ ತಾಯಿಗಳ ಕಷ್ಟಗಳು ಗೊತ್ತಿರಲ್ಲ. ಈಗ ಒಂದೊಂದು ಇದ್ರಲ್ಲಿ ಟೆಕ್ನಿಕಲ್ ಇದ್ರಲ್ಲಿ ನಾನು ನೋಡಿದಾಗ ಒಂದೊಂದು ಮೂಮೆಂಟ್ ನನ್ಗೆ ಸಿಕ್ಕಾಬಿಡ ಫೀಲ್ ಆಗ್ಬಿಡುತ್ತೆ. ಆ ಸೀನ್ಗಳು ನನ್ ಬಂದ್ರೆ ಫಸ್ಟ್ ಆಫ್ ಅಂತ ಒಂದು ಚೂರುನು ಇದು ಇರಲ್ಲ, ಒಂದ್ ಕತ್ತಿಂಗ್ ನೋಡ್ತಾ ಇದ್ರೆ ಹಂಗೆ ನೋಡ್ತಾ ಆ ತರ ಸಿನಿಮಾ. ಅಂದ್ರೆ ಪ್ರತಿಯೊಂದು ಮನೇಲೆ ನಡೆದಿರುವಂತ ಕಥೆಗಳು ಆಕ್ಚುಲಿ ಅಲ್ಲ ಸರ್. ಇದು ಎಲ್ರು ಫೇಸ್ ಮಾಡಿರ್ತಾರೆ ಈ ಸಿಚುವೇಶನ್. ಅಂದ್ರೆ ಮಗ್ಗಿ ಪುಸ್ತಕ ಫೇಸ್ ಮಾಡ್ತಾನೆ ಇರ್ತಾರೆ. ಏನ್ ಕಷ್ಟಗಳು ಅಂತ ಗೊತ್ತಿರಲ್ಲ. ಈಗ ನೋಡಿ, ಮಿಡ್ಲ್ ಕ್ಲಾಸ್ ಆಗ್ಲಿ ಅವ್ರದಾಗ್ಲಿ ಬೇರೆಯವರಿಗೆ ಅವ್ರ ಕಷ್ಟಗಳು ಮನೇಲಿ ಏನಿದೆ ಅಂತ ಗೊತ್ತಿರಲ್ಲ. ಇವಾಗ 15,000 ಸಂಬಳಗಳು ತಗೊಂತಾ ಇರ್ಬೋದು, 20,000 ತಗೊಂತಾ ಇರ್ಬೋದು. ಈಗ ನಾಳೆ ದಿನ ಹೋಗಿ ಎಲ್ಲೋ ಫೈನಾನ್ಸ್ ತಗೊಂತಾರೆ. ಅವ್ರಿಗೆ ಏನ್ ಸಿಚುವೇಶನ್ ಖರ್ಚು ಮಾಡಿರ್ತಾರೆ ಅಂತ ಗೊತ್ತಿರಲ್ವಲ್ಲ. ಕಷ್ಟಗಳು ಬರ್ತಾನೆ ಇರುತ್ತೆ. ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು, ಅದಕ್ಕೆ ಯಾರೋ ಒಂದು ಹಿಂದೆ ಬ್ಯಾಕ್ ಸಪೋರ್ಟ್ ಆಗಿರ್ತಾರೆ. ಕಂಪ್ಲೀಟ್ ಆಗಿ ಒಂದೊಂದು ನೋಡ್ಬೇಕಂದ್ರೆ ನಮ್ ಸ್ಟೋರಿನೇ ತೆಗೆದವ್ರೆ ಅನ್ಸ್ಬಿಡ್ತು ನನ್ಗೆ. ನನ್ಗೆ ಅವ್ರ ಕತೆ ಹೇಳ್ಬೇಕಾದ್ರೆ ನಂದೇನೋ ಸ್ಟೋರಿ ಬರ್ದ್ಬಿಟ್ಟಿದಾರ ಅಂತ ಕೇಳ್ಬಿಟ್ಟೆ ನಾನು. ಹಂಗಿದೆ ಸ್ಟೋರಿ. ಸರ್ 7 ಸಾಂಗ್ಸ್ ಇದೆ, ಅದರಲ್ಲಿ ಲವ್ ಸಾಂಗ್ಸ್ ಎಷ್ಟಿದೆ, ಪ್ಯಾಥೋ ಸಾಂಗ್ ಎಷ್ಟಿದೆ, ಯಾವ ರೀತಿ? ಮ್ಯಾಮ್, ನಮ್ಮ ಸಿನಿಮಾದಲ್ಲಿ ಪ್ರತಿಯೊಂದು ಸಾಂಗ್ ಚಾಲೆಂಜಿಂಗ್ ಆಗಿದೆ ಆ್ಯಂಡ್ ಸಿಚುವೇಶನಲ್ ಸಾಂಗ್ಸ್. ಆ್ಯಂಡ್ ಯೂಶಲಿ ಒಂದು ಗ್ರಾಫ್ ಇದೆ ಆ್ಯಕ್ಚುಲಿ. ಏನೋ ಒಂದು ಸಿನಿಮಾ ಅಂತಂದ್ರೆ ಒಂದು ಲವ್ ಸಾಂಗ್ ಇರುತ್ತೆ, ಇಲ್ಲಿ ಒಂದು ಐಟಮ್ ಸಾಂಗ್ ಬರುತ್ತೆ, ಇಲ್ಲೊಂದು ಟಪಂಗುಚ್ಚಿ ಬರುತ್ತೆ. ಬಟ್ ಇದ್ರಲ್ಲಿ ಹಂಗಿಲ್ಲ ಮ್ಯಾಮ್. ಸಿಚುವೇಶನಲ್ ಸಾಂಗ್ಸ್ 7 ಸಾಂಗ್ಸ್. ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಕಾಮಿಡಿ ನಡೀತಾ ಇರ್ತದೆ, ಕಾಮಿಡಿ ಹೋಗ್ತಾ ಸಡನ್ ಆಗಿ ಸ್ಯಾಡ್ ಆಗ್ತಾ ಇರುತ್ತೆ, ಹೋಗ್ತಾ ಫೀಲ್ ಮಾಡ್ತಾ ಅಲ್ಲಿ ಕರೆಕ್ಟಾಗಿ ಒಂದು ಸಾಂಗ್ ಬರುತ್ತೆ. ಆಕ್ಚುಲಿ ನಮಗೆ ಗೊತ್ತಿಲ್ಲ, ಆ ಫೀಲ್ ನಮ್ಗೆ ಕನೆಕ್ಟ್ ಆಗುತ್ತೆ ಸಾಂಗ್. ಸೊ ಇಟ್ ಇಸ್ ಕಾಲ್ಡ್ ಸಿಚುವೇಶನಲ್ ಸಾಂಗ್ಸ್. ಪ್ರತಿಯೊಂದು ಸಾಂಗ್ಸ್ ಸಿಚುವೇಶನಲ್ ಸಾಂಗ್ಸ್. ಆ್ಯಂಡ್ ಇದರಲ್ಲಿ ಒಂದು ಸಾಂಗ್ ನೆಟ್ಗಿರೋರು ನೆಟ್ಟಿಗೆ ಬಿದ್ರೆ ಅಂತ. ಅಂದ್ರೆ ನೆಟ್ಗಿರೋರು ನಾರ್ಮಲ್ ಮನುಷ್ಯ, ನೆಟ್ಟಿಗೆ ಬಿದ್ರೆ ಏನಾಗುತ್ತೆ ಅಂತ ಒಂದು ಸಾಂಗ್ ಇದೆ ಆಕ್ಚುಲಿ. ಸೊ ಅದ್ರಲ್ಲಿ 3 ಫ್ಲೇವರ್ಸ್ ಇದೆ ಆಕ್ಚುಲಿ. ಅದ್ರಲ್ಲಿ ಯೂಶಲಿ ಒಂದು ಸಾಂಗ್ ಅಲ್ಲಿ ಒಂದೇ ಪ್ಯಾಟರ್ನ್ ಇರುತ್ತೆ, ರಿದಮ್ ಡಂಕ್ ಟಕ 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 ಇಲ್ಲ ಡಂಕ್ ಚಕ ಇರುತ್ತೆ. ಬಟ್ ಇಲ್ಲಿ 3 ವೇರಿಯೇಷನ್ಸ್ ಇದೆ. ಸೊ ದಟ್ ವಾಸ್ ಕೈಂಡ್ ಆಫ್ ಚಾಲೆಂಜಿಂಗ್ ಅಂತ ಅಂದ್ಕೊಂತೀನಿ. ಆ್ಯಂಡ್ ಚೆನ್ನಾಗಿತ್ತು ಸಿನಿ ಜರ್ನಿ. ಓಕೆ, ನಿಮ್ಮ ಮ್ಯೂಸಿಕಲ್ ಜರ್ನಿ ಬಗ್ಗೆ ಹೇಳೋದಾದ್ರೆ? ಮ್ಯೂಸಿಕಲ್ ಜರ್ನಿ ಅದೇ ಲೈಕ್ ಆಫ್ ಟೋಲ್ಡ್ ಅಲ್ಲ, ಕ್ರಿಕೆಟರ್ ಆಗ್ಬೇಕಂತಿದ್ದೆ. ಬಟ್ ಮ್ಯೂಸಿಕ್ ನನ್ನ ಮೇಲೆ ಇದೇನು ಗೊತ್ತಿಲ್ಲ, ಸರಸ್ವತಿ ತಾಯಿ. ನಾನು ಇಷ್ಟು ಆಕ್ಚುಲಿ ಸಾಂಗ್ಸ್ ಎಲ್ಲ ಚೆನ್ನಾಗಿ ಬಂದಿರೋದು ಐ ಡೋಂಟ್ ನೋ, ಮೇ ಬಿ ನನ್ನ ಗುರುಗಳಾದ ಹಂಸಲೇಖ ಸರ್ ಕೊಟ್ಟಿದ್ದು ಭಿಕ್ಷನ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಆ್ಯಂಡ್ ಜರ್ನಿ ಅಂತ ಹೇಳ್ಬೇಕಂತಂದರೆ ಸ್ಟೆಪ್ ಬೈ ಸ್ಟೆಪ್ ಗ್ರಾಫ್ ಚೆನ್ನಾಗಿ ಹೋಗ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ಖುಷಿ ಆಗ್ತಿದೆ. ನಿಮಗೆ ಈ ಸಿನಿಮಾದಲ್ಲಿ ಈ 7 ಸಾಂಗ್ ಅಲ್ಲಿ ನಿಮ್ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಇಷ್ಟ ಆಗಿರುತ್ತೆ, ಅದೇ ಅದು ಒಂದು ಫೇವ್ರೆಟ್ ಅಂತ ಯಾವ್ದಾದ್ರು ಇದೆ? ಫೇವ್ರೆಟ್ ಅಂತ ಇವಾಗ ನನ್ನ ಮರದಿಂದ ಬಂದಿರೋ ಫಲಗಳು ಎಲ್ಲಾನು ಸ್ವೀಟ್ ಆಗಿ ಇರುತ್ತೆ. ಬಟ್ ಫೇವ್ರೆಟ್ ಅಂತಂತ ಎಲ್ರು ಬಾಯಲ್ಲಿ ಗುಣಗುವಂತ ಸಾಂಗ್ ಮೇ ಬಿ ಮುಗಿಲೊಂದು ಚಂದ್ರಮನ ಅವರ ಅಪ್ಪ ಸಾಂಗ್ ಹಾಡ್ಬೋದಾ? ಅಫ್ಕೋರ್ಸ್ ಇದು ಮುಗಿಲೊಂದು ಚಂದ್ರಮನ
ದೀಪನ ಬೆಳಗೈತೆ ಅಲ್ಲಿಂದ ತಾರೆಗಳ ಬದುಕೊಂದು ಅರಳೈತೆ ಮುಳುಗೋಗೋ ನೇಸರಗೂ ಬೆಳಗಾಗೋ ಕನಸೈತೆ ಹಗಲು ರಾತ್ರಿ ದ್ಯಾವ್ರ ಕೈಲೈತೆ ಮುಗಿಲೊಂದು ಚಂದ್ರಮಣ ದೀಪನ ಬೆಳಗೈತೆ ಅಲ್ಲಿಂದ ತಾರೆಗಳ ಬದುಕೊಂದು ಅರಳೈತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಆಡ್ತಾರೆ. ಇದು ನಿಮ್ ಫೇವ್ರೆಟ್ ಸಾಂಗ್? ಒನ್ ಆಫ್ ದ ಫೇವ್ರೆಟ್ ಸಾಂಗ್ಸ್. ಇನ್ನೊಂದು ತಂದೆ ಸಾಂಗು, ಅದು ಆಲ್ ಟೈಮ್ ಫೇವ್ರೆಟ್ ಎಲ್ರಿಗೂ ಮೋಸ್ಟ್ಲಿ. ಬರಹವ ಬದಲಿಸೋ ಬ್ರಹ್ಮ ಕಣೋ, ಉಸಿರನು ನೀಡೋ ಮಾಲಿಕಣೋ, ಬೆವರನು ಹರಿಸೋ ಕೂಲಿ ಕಣೋ ಅಪ್ಪ, ನಿನ್ನೊಳಗಿರುವ ಸೈನ್ಯ ಕಣೋ, ತನ್ನನೆ ನೀಡುವ ಮಾನ್ಯ ಕಣೋ, ಅವನಿಗೆ ಅವನೇ ಸಾಟಿ ಕಣೋ ಅಪ್ಪ. ನೀವೇನಾದ್ರೂ ಕ್ರಿಕೆಟರ್ ಆಗಿದ್ರೆ ನಾವ್ ಇದನ್ನ ಮಿಸ್ ಮಾಡ್ಕೋತಿದ್ವಿ. ಮೇ ಬಿ. ಓಕೆ, ನಿಮ್ಮ ಲೈಫಲ್ಲಿ ಈ ಫಾದರ್ ಅನ್ನೋರು ಎಷ್ಟು ಇಂಪಾರ್ಟೆಂಟ್? ಫಾದರ್ ನನಗೆ ಆ್ಯಕ್ಚುಲಿ ಈ ಸಾಂಗ್ ಕಂಪೋಸ್ ಮಾಡುವಾಗ ಮೈ ಫಾದರ್ ವಾಸ್ ಆಲ್ರೆಡಿ ಇನ್ ದ ಡೆತ್ ಪ್ಯಾಡ್ ಆ್ಯಕ್ಚುಲಿ. ಅಂದರೆ ಅವರು ಒಂದು ಆಕ್ಸಿಡೆಂಟ್ ಆಗಿತ್ತು. ಸೊ ಇಟ್ ವಾಸ್ ಕ್ವೈಟ್ ಎಮೋಷ್ನಲ್ ಆ್ಯಕ್ಚುಲಿ. ಆ ಟೈಮಲ್ಲಿ ನಾನು ಮೇ ಬಿ 1 o'clock or 1:30 AM ಆವಾಗ ಒಂದು ಟ್ಯೂನ್ ಹುಟ್ಟಿತು ಆ್ಯಕ್ಚುಲಿ. ತಾರರ ತಾರರ ತರನಾನ ತಾರರ ನಾನನ ಅಪ್ಪ ಇಷ್ಟ ಆಯ್ತು ಅಷ್ಟೇ. ಬಟ್ ಅದನ್ನ ಡೆವಲಪ್ ಮಾಡ್ಕೊಂಡು ಹಂಗೆ ಅದು ಹಂಗೆ ಯಾ ಐ ಗೆಟ್ ಎಮೋಷ್ನಲ್. ಪಪ್ಪ ತೀರ್ಕೊಂಡಿದ್ರು ಆ್ಯಕ್ಚುಲಿ. ಯಾ ಹಂಸರೇಖಾ ಸರ್ ಜೊತೆಗೆ ವರ್ಕ್ ಮಾಡಿದ್ದೀರಾ. ಅವರ ಡೆಡಿಕೇಶನ್ ವರ್ಕ್ ಮೇಲೆ ಅದೆಲ್ಲ ನಿಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ಡೆಡಿಕೇಶನ್ ಕಲ್ತಿದೆ ಅವರಿಂದ ಆ್ಯಕ್ಚುಲಿ. ಅಂತಂದರೆ ಅವರೆಷ್ಟು ಡಿಸಿಪ್ಲಿನ್ಡ್ ಅವ್ರು ಅಂತಂತಂದರೆ ರಾತ್ರಿ ಒಂದು 12 o'clock or 1 o'clock ತನಕ ಕುತ್ಕೊಂಡು ಬರೆಯೋರು ಆ್ಯಕ್ಚುಲಿ. ನಾನು ಅವರು ಡಿಸ್ಕಷನ್ ಮಾಡೋಕ್ಕೆ ಅದಾದಮೇಲೆ 1 o'clock ಅವ್ರ ಮೇಲೆ ಹೋಗೋರು. ಎಕ್ಸಾಕ್ಟ್ 4:30 ಮ್ಯಾಮ್, 4 ಇಲ್ಲ 4:30 ಮ್ಯಾಕ್ಸ್ ಅವ್ರ ಕೆಳಗಡೆ ಬರೋ ಟಪ 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 ಅಂತ ಬರೋರು. ವಾಕಿಂಗ್ ಮಾಡಿ ಅದಾದಮೇಲೆ ಹಾರ್ಮೋನ್ ಇಟ್ಕೊಳೋರು, ಪ್ಲೇ ಮಾಡೋರು. ಅದೇ ನಂಗೆ ಅಲಾರಾಮು. ಚೀ ಅಂತ ಹೋಗಿ ರೆಡಿ ಆಗಿಬಿಟ್ಟು ಕೆರಡೆ ಹೋಗಿ ಸೊ ಬಾಸ್ ಮುಂದೆ ಕೂತ್ಕೊಂಡು ನೋಟೇಶನ್ ಬರ್ಕೊಂಡು ಅವ್ರು ಸಾಂಗ್ ಹಾಡೋರು, ನಾನು ಹಾಡ್ಸೋರು. ಅದಾದಮೇಲೆ ಬರ್ದಾದ್ಮೇಲೆ 9:30 ತಿಂಡಿ ಎಲ್ಲ ಮುಗಿಸ್ಕೊಂಡು ಸಿಂಗರ್ಸ್ ಬರೋರು. ಸಿಂಗರ್ಸ್ ಬಂದು ಹಾಡ್ಸ್ಬಿಟ್ಟೆಲ್ಲ ಬರ್ತೀನಿ. ಆಮೇಲೆ ತಾನು ಸಿಂಗರ್ಸ್ ಎಲ್ಲ ಹಾಡಿಸಿ ಟ್ರ್ಯಾಕ್ಸ್ ಅವ್ರಿಗೆ ನೋಟೇಶನ್ ಕೊಡಿಸಿ. ಸೊ ಮೇ ಬಿ ಐ ಆಮ್ ರಿಯಲಿ ಲಕ್ಕಿ ಮ್ಯಾಮ್. ನಮ್ಮ ಪಪ್ಪ ಈ ಫೀಲ್ಡ್ ಹಾಕಿದ್ರೆ ನಂಗೆ ಖುಷಿನೇ ಅನ್ಸ್ಬಿಟ್ಟಿದೆ ಆ್ಯಕ್ಚುಲಿ. ಮೇ ಬಿ ಬಿಕಾಸ್ ಆ ಥರ ಸಿಚುವೇಶನ್ ಯಾರಿಗೂ ಸಿಗಲ್ಲ ಮ್ಯಾಮ್. ಮೇ ಬಿ ಐ ವಾಸ್ ರಿಯಲಿ ಲಕ್ಕಿ ಅಷ್ಟೇ. ಚೆನ್ನಾಗಿದೆ. ಅದಾದಮೇಲೆ ಹಂಸಲೇಖ ಇದು ನಾರ್ಮಲ್ ಕ್ಲಾಸಸ್ ಆದಮೇಲೆ ಸ್ಟುಡಿಯೋ, ಸಿನಿಮಾ ಜರ್ನಿ ಹೆಂಗಿರುತ್ತೆ, ಇಂಟ್ರಾಕ್ಷನ್ ಹೆಂಗಿರುತ್ತೆ, ಕಂಪೋಸಿಷನ್ಸ್ ಹೆಂಗಿರುತ್ತೆ, ಅವ್ರ ಗುರುಗಳು ಅವ್ರು ಕಳ್ಸಂಥ ವಿದ್ಯೆನೂ ನನಗೂ ಕಳಿಸ್ತಾರೆ ಆ್ಯಕ್ಚುಲಿ. ದಟ್ ವಾಸ್ ಅನದರ್ ಪ್ಲಸ್. ಸೊ ನೈಸ್. ಯೂಶಲಿ AR ರೆಹಮಾನ್ ಸರ್ ಅಂತಂದಾಗ ನಾವು AR ರೆಹಮಾನ್ ಸರ್ ಆ ವಾಯ್ಸ್ನ ಕೇಳೋದಕ್ಕೆ ಅವರು ನಮ್ಮ ಕನ್ನಡದಲ್ಲಿ ಯಾವ್ದಾದ್ರು ಹಾಡಿದ್ರೆ ಅದನ್ನ ಪದೇ ಪದೇ ಕೇಳ್ಕೊಂಡು ಅಥವಾ ಅವ್ರ ಹಿಂದಿ ಸಾಂಗ್ನ ಕೇಳ್ಕೊಂಡು ಬೆಳೆದವರು. ನೀವು ಅವ್ರ ಜೊತೆಗೆ ವರ್ಕ್ ಮಾಡಿದ್ದೀರಾ ಅಂದ್ರೆ ನನಗೊಂದು ತುಂಬಾ ಖುಷಿ ಆಗ್ತಿದೆ. ಜೊತೆಗೆ ಅವರ ಒಂದು ಡೆಡಿಕೇಶನ್ ಆಗಿರಬಹುದು, ಅವರು ಯಾವ ರೀತಿ ಅಂದ್ರೆ ನಿಮಗೆ ಹೇಳ್ಕೊಡ್ತಾ ಇದ್ರು ಅಥವಾ ನಿಮ್ ಜೊತೆಗೆ ಅವ್ರು ಏನ್ ಮಾತಾಡ್ತಾ ಇದ್ರು, ಏನ್ ಕಾನ್ವರ್ಸೇಷನ್ ಮಾಡ್ತಾ ಇದ್ರು, ಅಷ್ಟು ವರ್ಷಗಳ ಕಾಲ ವರ್ಕ್ ಮಾಡಿದಿರಾ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅವ್ರ ವರ್ಕಿಂಗ್ ಸ್ಟೈಲ್ ಹೆಂಗಿತ್ತಂದ್ರೆ ಅವ್ರ ಮ್ಯೂಸಿಕ್ ಸ್ಟಾರ್ಟ್ ಮಾಡೋದೇ ಮೇ ಬಿ 2 o'clock ಬೆಳಗಿನ ಜಾವ. 2 o'clock? ಎಸ್, ಲಿಟ್ರಲಿ ಸಿಂಗರ್ಸ್ ಕರ್ಸೋರು. ಅಂದ್ರೆ ನಾವೇನ್ ಮಾಡ್ತಿದ್ವಿ, ಸಾಂಗ್ ಕಂಪೋಸಿಷನ್ ಅಲ್ಲಿ ಆದ್ಮೇಲೆ ಲೈವ್ ಸಿಂಗರ್ಸ್ ಎಲ್ಲ ಕರ್ಸ್ಬಿಟ್ಟು ಇಲ್ಲ ಲೈವ್ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡಕ್ಕೆ. ಅವ್ರ ಹಂಗಲ್ಲ, ಒಂದು ಕಂಪೋಸಿಷನ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಎನಿ ಟೈಮ್, ಫಾರ್ ಎಕ್ಸಾಂಪಲ್ ಬೇಸ್ ಗಿಟಾರ್ ಇಲ್ಲಿ ಬರ್ರಿ ಅಂತ ಕರೀತಾರೆ, ಅಲ್ಲಿ ಜಾಮ್ ಮಾಡ್ತಾ ಇರ್ತಾರೆ. ಸೊ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಒಂದೊಂದು ಸಂಗೀತ ಇದೆ ಮ್ಯಾಮ್ ಆಕ್ಚುಲಿ. ಒಂದು ಉಟ್ಕೊಳತ್ತೆ ಆಕ್ಚುಲಿ. ಬುಮ್ 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 ಬುಮ್. ಫಾರ್ ಎಕ್ಸಾಂಪಲ್ KGF ತಗೊಳ್ಳಿ, ಇದೊಂದು ಬೇಸ್ ಅಡ್ಡ ಆಮೇಲೆ ಅವ್ರಿಗೆ ಏನೋ ಮೈಂಡ್ ಬರುತ್ತೆ, ಅದೊಂದು ಲೇಯರ್ ಆಗ್ತಾರೆ. ಅದು ಹಂಗೆ ಏನೋ ಹಂಗೆ ಕಂಪೋಸಿಷನ್ ಸಾಂಗ್ಸ್ ಅವ್ರ ಜರ್ನಿನ ಹಂಗೆ ಇರುತ್ತೆ ಆ್ಯಕ್ಚುಲಿ. ಅದಾದಮೇಲೆ ನಾನೆಲ್ಲ ಅವ್ರದ್ದು ಮೀಟ್ ಆದಮೇಲೆ ಇಟ್ ವಾಸ್ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಪ್ರೊಡಕ್ಷನ್, ಅವಾಗ ನಿಮ್ಗೆ ಮೆನ್ಷನ್ ಮಾಡಿದ್ದೆ, ಅಲ್ಲಿ ಕಲಿಯಕ್ಕೆ ಹೋಗಿದ್ದೆ ಆ್ಯಕ್ಚುಲಿ. ಅರೌಂಡ್ 20 ಮೆಂಬರ್ಸ್ ಇದ್ರು ನನ್ನ ಜೊತೆಗೆ ಕಲಿಯಕ್ಕೆ ಬಂದಿರೋರು. ಅಂದರೆ ಪ್ರೋಗ್ರಾಮಿಂಗ್, ಅಂದ್ರೆ ಬ್ಯಾಕ್ಗ್ರೌಂಡ್ ಸ್ಟ್ರಕ್ಚರ್ಸ್ ಹೆಂಗೆಲ್ಲ ಹೆಂಗಿರಬೇಕು ಅಂತ.
ಐ ರೆಪ್ರೆಸೆಂಟೆಡ್ ಕರ್ನಾಟಕ. ಅಲ್ಲಿ ಲಾಸ್ಟಲ್ಲಿ ಪ್ರಾಜೆಕ್ಟಲ್ಲಿ ಒಂದು ಸಾಂಗ್ ಮಾಡಬೇಕಾಗಿತ್ತು, ಮತ್ತು ಒಂದು ಟ್ರೈಲರ್ಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕಾಗಿತ್ತು. ಐ ಲಿಟ್ರಲಿ ಡಿಂಟ್ ಹ್ಯಾವ್ ಲ್ಯಾಪ್ಟಾಪ್ ಮ್ಯಾಂಡೇಟರಿ. ಅಂದರೆ ಎಲ್ಲರಿಗೂ ಲ್ಯಾಪ್ಟಾಪ್ ಕಂಪಲ್ಸರಿ ಮ್ಯಾಂಡೇಟರಿ ಇತ್ತು ಅವಾಗ. ಅಂದರೆ ನೀನು ಇವಾಗ ಒಂದು ದಿವಸ ಕಲಿತೀಯ ಅಂತಂದರೆ ಅದು ನೀನು ಪ್ರಾಕ್ಟೀಸ್ ಮಾಡಬೇಕಲ್ಲ, ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಲ್ವ ಎಲ್ಲ ಗೊತ್ತಾಗೋದು ಲೇರಿಂಗ್ ಹೆಂಗಿತ್ತಲ್ಲ. ಅವಾಗ ಲ್ಯಾಪ್ಟಾಪ್ ತೊಗೊಳಕ್ಕೆ ಸ್ವಲ್ಪ ಕಷ್ಟ ಇತ್ತು ಅವಾಗ. ಬಟ್ ವಾಟ್ ಐ ಯೂಸ್ ಟು ಡೂ ವಾಸ್ ಈವ್ನಿಂಗ್ ಕ್ಲಾಸ್ 7 ತನಕ ಇರೋದು ಆ್ಯಕ್ಚುಲಿ. ಅಂದರೆ ಕ್ಲಾಸಸ್ ಎಲ್ಲ 4 o'clock ಮುಗಿದೋಗೋದು, ಬಟ್ 7 ತನಕ ಓಪನ್ ಇರೋದು. ನಾನು ಆ ಟೈಮಲ್ಲಿ ಏನು ಮಾಡ್ತಿದ್ದೆ, ಕ್ಲಾಸ್ ಒಳಗಡೆ ನುಗ್ಗಿ ಪರ್ಮಿಷನ್ ತೊಗೊಂಡು ಕೀ ತೊಗೊಂಡು ಫಾತಿಮಾ ಅಂತ, ಅಂದರೆ ಅವ್ರ ತಂಗಿ ನಮ್ಮ ರಹಮಾನ್ ಸರ್, ಮ್ಯಾಮ್ ಕೇಳಿ ಪರ್ಮಿಷನ್ ಇತ್ತು ಒಳಗೆ ಹೋಗೋ ಅಂದರೆ ರೆಹಮಾನ್ ಸರ್ ತಂಗಿ ಹತ್ರ. ಹೌದು, ಫಾತಿಮಾ ಅಂತ ಅವರು. ಅವ್ರಲ್ಲಿ ಹೋಗಿ ಕೀ ಓಪನ್ ಮಾಡಿ ಆ ಸಿಸ್ಟಮ್ ಒಳಗಡೆ ನಾನು ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅದೆಲ್ಲ ಲೇರಿಂಗ್ ಮಾಡಿ ನಾನು ವರ್ಕಲ್ಲಿ ಆ ಟೈಮ್ ಮಾಡ್ತಿದ್ದೆ 7 to 9 ಅರೌಂಡ್. ಆಮೇಲೆ ಮನೆಗೆ ಹೋಗ್ತಿದ್ದೆ. ಬಟ್ ಖುಷಿ ವಿಷಯ ಅಂತಂದ್ರೆ ಇದನ್ನ ರೇಮನ್ ಸರ್ ಅಬ್ಸರ್ವ್ ಮಾಡ್ತಿದ್ರು. ಈಸ್ ಟು ಕಮ್ ವೀಕ್ಲಿ ಒನ್ಸ್ ಅಟೆಂಡ್ ಮಾಡಿ ಎಲ್ಲರೂ ಚೆಕ್ ಮಾಡ್ತಾರೆ ಹಿಂಗೆಲ್ಲ ಇತ್ತು ಅಂತ. ದೆನ್ ಇನ್ ದ ಎಂಡ್ ಪ್ರಾಜೆಕ್ಟ್ ಎಂಡ್ ಬಂದಾಗ ಎಲ್ಲರ ಹತ್ರ ಲ್ಯಾಪ್ಟಾಪ್ ಇತ್ತಲ್ಲ, ಅವರೆಲ್ಲ ಏನು ಮಾಡಿರ್ಲಿಲ್ಲ. ಮೈನ್ ವಾಸ್ ದ ಬೆಸ್ಟ್ ಆಕ್ಚುಲಿ. ನನಗೆ ಖುಷಿ ಆಯ್ತು, ರೇಮನ್ ಸರ್ ಈ ಪ್ಯಾಟರ್ನ್ ಗುಡ್ ಮ್ಯಾನ್, ಗುಡ್ ಜಾಬ್ ಅಂತಂದ್ರು. ಅದಾದಮೇಲೆ LED ಇದೆ ಆ್ಯಕ್ಚುಲಿ, ಅದೆಲ್ಲ ಪ್ಲೇ ಮಾಡಿಸ್ರು ಆ್ಯಕ್ಚುಲಿ. ಅದಾದಮೇಲೆ ದೇ ವಾಸ್ ಲೈಕ್ ಫೇರ್ವೆಲ್, ಅದೆಲ್ಲ ಬಿಸಾಕೋದು ಅವೆಲ್ಲ ಇದೆಲ್ಲ ಚೆನ್ನಾಗಿತ್ತು. ದಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಅವರ ಯಾವ ಹಾಡು ನಿಮಗೆ ತುಂಬಾ ಇಷ್ಟ? ಹೌದು, ಎಲ್ಲ ಹಾಡೋದು. ಬಟ್ ಪ್ರತಿಯೊಂದು ಸತಿ ಗುಣಗೋದು ಇದೆ, ರೋಜಾ ಜಾನೆ ರೋಜಾ ಜಾನೆ ಮನ್ ತಾರಾರಾರ ತಾರಾರ ತಾರಾರ. ಅವ್ರದ್ದು ಟೆಕ್ಸ್ಚರ್ ಅದೇ ಮ್ಯಾಮ್. ಅಂದ್ರೆ ಒಂದು ಸಾಂಗ್ ಹೋಗುತ್ತೆ, ಅವ್ರ ಒಂದು ಕನೆಕ್ಷನ್ ಎಲ್ಲ ಆಗೋದು ಮಧ್ಯದಲ್ಲಿ ತಾರಾರ, ಅಲ್ಲಿ ಆಕ್ಚುಲಿ ಎಲ್ಲರೂ ಗೂಸ್ಬಂಪ್ ಬರುತ್ತೆ ಆಕ್ಚುಲಿ. ಅದೊಂದು ಟೆಕ್ಸ್ಚರ್ ಅದು ಬ್ಯೂಟಿಫುಲ್. ಈಗಲೂ ಆ ಸಾಂಗು ಎಲ್ಲರ ಬಾಯಲ್ಲೂ ಟ್ರೆಂಡಿಂಗ್ ಅಲ್ಲಿದೆ. ಒಂದು ಸಾಂಗ್ಗೆ ಯಾವಾಗಲೂ ಮ್ಯಾಮ್ ದಿಸ್ ಅ ಗ್ರಾಫ್ ಆ್ಯಕ್ಚುಲಿ. ಅಂದರೆ ಇವಾಗ ಎಲ್ಲರೂ ಆಲ್ಮೋಸ್ಟ್ ಒಂದು ಸಾಂಗ್ ಮಾಡ್ತಾರೆ, ಬಟ್ ಕೆಲವುದು ಉಳ್ಕೊಳಲ್ಲ. ಏನಕ್ಕಂದ್ರೆ ದೇ ವೋಂಟ್ ಬಿ ಅ ಪರ್ಫೆಕ್ಟ್ ಗ್ರಾಫ್. ಕಂಪೋಸ್ ಮಾಡುವಾಗ ದೇ ಶುಡ್ ಬಿ ಎಕ್ಸಾಕ್ಟ್. ಒಂದು ಲವ್ ಅಂತಂದ್ರೆ ಲವ್ ಅಲ್ಲಿ ಅಂದರೆ ಲವ್ ರೊಮ್ಯಾಂಟಿಕ್ ಲವ್ ಅಂತ ಅಂತಿಲ್ಲ, ಅದು ಸುಮಾರು ದೇರ್ ಸೋ ಮೆನಿ ಆಫ್ ಸೆಕ್ಷನ್ಸ್. ಸೊ ಆ ಗ್ರಾಫ್ ಫಾರ್ ಎಕ್ಸಾಂಪಲ್ ಅನಿಸುತ್ತಿದೆ ಯಾಕೋ ಎಂದು ಹಿಂಗಿದ್ರೆ ಚೆನ್ನಾಗಿ, ನೀನೇನೆ ನನ್ನ ಒಳ್ಳೆ ಮಾಡಿದ್ರೆ ಕನೆಕ್ಟ್ ಆಗ್ತದೆ. ನೀನೇನೆ ನನ್ನ ಅದು ಫೀಲ್ ಆಗ ಆಕ್ಚುಲಿ, ಓ ನೀನೇ ಅಲ್ವಾ. ಸೊ ದಟ್ಸ್ ಅ ಪರ್ಫೆಕ್ಟ್ ಗ್ರಾಫ್ ಆಕ್ಚುಲಿ. ಸೊ ಆ ಗ್ರಾಫ್ ಕರೆಕ್ಟ್ ಆಗಿದ್ರೆ ಮ್ಯಾಮ್ ಎವ್ರಿ ಸಾಂಗ್ ವಿಲ್ ಬಿ ಎವರ್ಗ್ರೀನ್ ಸಾಂಗ್. ಸೊ ಆ ಶಕ್ತಿ ಕೆಲವ್ರು ಮಾತ್ರ ಮ್ಯೂಸಿಷಿಯನ್ಸ್ ಇದ್ದಾರೆ. ರೇಮನ್ ಸರ್ ಆಗಲಿ, ಹಂಸಲೇಖ ಸರ್ ಆಗಲಿ, ಅರ್ಜುನ್ ಜನ್ಯ ಸರ್ ಆಗಲಿ, ಹರಿಕೃಷ್ಣ ಸರ್ ಆಗಲಿ, ಐ ಕ್ಯಾನ್ ಗಿವ್ ಯು ಬೆಸ್ಟ್ ಎಕ್ಸಾಂಪಲ್ಸ್. ಓಕೆ, ಹಂಸಲೇಖ ಸರ್ ಅವರ ಅಷ್ಟು ಸಾಂಗ್ಗಳಲ್ಲಿ ನಿಮ್ಗೆ ಇಷ್ಟವಾದ ಸಾಂಗ್ ಯಾವುದು? ಲವ್ ಆಲ್. ಅಂದ್ರೆ ಇದು ಪ್ರೇಮಲಕೋ ಸಾಂಗ್ ಅಲ್ಲಿ ಒಂದು ಸಾಂಗ್ ಇದೆ ಆಕ್ಚುಲಿ, ನೋಡಮ್ಮ ಹುಡುಗಿ ಅದರಲ್ಲಿ ಆಕ್ಚುಲಿ ಅವ್ರು ಕಂಪೇರ್ ಮಾಡಲ್ಲ ನನ್ನ ಸಾಂಗು, ಬಟ್ ಆ ತರ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಐ ಹ್ಯಾವ್ ಟೋಲ್ಡ್ ಎಲ್ಲ ನೆಟ್ಗಿರೋ ನೆಟ್ಟಿಗೆ ಬಿದ್ರು ಅಂತ. ಅದೇ ಪ್ಯಾಟರ್ನ್ ಅಲ್ಲಿ ವಿ ಪ್ಲಾನ್ ಈ ತರ ಒಂದು ಟ್ರೈ ಮಾಡೋಣ ಕಾನ್ವರ್ಸೇಷನ್ ಸಾಂಗ್. ಲೈಕ್ ಅಂದ್ರೆ ಸ್ಕೂಲ್ ಮಕ್ಕಳು ನಮ್ಮ ಟೀಚರ್ಗೆ ಎಷ್ಟು ತೊಂದರೆ ಕೊಡ್ತಾರೆ ಆನ್ಲೈನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ. ಅಂದ್ರೆ ಬ್ಲ್ಯಾಕ್ ಬೋರ್ಡ್ ಅಲ್ಲಿ ನಾರ್ಮಲ್ ಆಗಿ ಇರ್ತಿತ್ತು ಆಕ್ಚುಲಿ, ಪಾಠ ಮಾಡಿದಾಗ ಇಲ್ಲದೇ ಯಾರದು ಅಂತ. ಬಟ್ ಆನ್ಲೈನ್ ಅಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಇಲ್ಲಿ ನೀವು ಪ್ಯಾವ್ ಅಂತಂದ್ರು ಅಲ್ಲಿ ಗೊತ್ತಾಗಲ್ಲ ಯಾರು ಅಂತಂದ್ರೆ. ಸೊ ಕ್ವಾಟ್ಲೆಗಳು ಆನ್ಲೈನ್ ಇಂಟ್ರಾಕ್ಷನ್ ಏನೆಲ್ಲ ಇದಾಯ್ತದಲ್ಲ, ಕ್ವಾಟ್ಲೆಗಳು ಕಾಮಿಕ್ ಆಗಿ ಸಾಂಗ್ ಫುಲ್ ಕಂಪ್ಲೀಟ್ ಕಾಮಿಡಿ ನಡೆದಿದೆ, ಚೆನ್ನಾಗಿದೆ. ನೀವು ಹೇಳಲಿಲ್ಲ ಯಾವ ಸಾಂಗ್ ಫೇವ್ರೆಟ್ ಅಂತ. ಸಾಂಗ್ ಫೇವ್ರೆಟ್ ಯಾವ್ದು? ಎಲ್ಲ ಸಾಂಗು ಫೇವ್ರೆಟ್ ಇದೆ. ಶಂಕರ್ ನಾಗ್ದಿ ಅದು ಯಾವ್ದು ಐತಲ್ಲ, ಕುಡ್ಕೊಂಡು ಒಂದು ಸಾಂಗ್ ಇದೆ, ಬೀದಿಗೆ ಒಂದು ನಾಯಿ ಕಾವಲಂತಿ ತರರ ನಾಯಿಗೂ ಕೇವಲ ಅದೇನಾ. ಬ್ಯೂಟಿಫುಲ್ ಲಿರಿಕ್ಸ್ ಅದು, ಚೆನ್ನಾಗಿದೆ. ಸುಮಾರು ಕೊಡ್ಬೋದು ಮ್ಯಾಮ್. ತುತ್ತಾ ಮುತ್ತಾ ಹಿತ್ತ. ನಾವ್ ಆಕ್ಚುಲಿ ಕಾರ್ ಓಡಿಸುವಾಗ ಅದೇ ಹಂಸಲೇಖ ಸರ್ ಒಂದು ಹಿಟ್ ಹಾಕ್ತಾರೆ, ಅದೇ ಹೋಗ್ತಾ ಇರ್ತೀವಿ. ಲೆಕ್ಕ ಪಕ್ಕ ಇರೋದ್ರಿಂದ ಇವೆಲ್ಲ ಎರಡನೇ ಮಾತಲ್ಲ. ನಾನೊಂದು ಮಗ್ಗಿ ಹೇಳ್ಬಿಟ್ಲ, 13 26 ಹಂಗಂದ್ರೆ ಏನು? ಫೆಬ್ರವರಿ ತಿಂಗಳಲ್ಲಿ 13ನೇ ತಾರೀಕು 2ನೇ ತಿಂಗಳು ಫೆಬ್ರವರಿ ಅಂತ ಹೇಳಿದ್ರೆ 26 ಅಂತ ಹೇಳಿದ್ರೆ 2026 ನಮ್ಮ ಮಗ್ಗಿ ಪುಸ್ತಕ ರಿಲೀಸ್. ಮನೆ ಮಂದಿ ಎಲ್ಲ ನೋಡ್ಬೇಕಾದ ಕೌಟುಂಬಿಕ ಸಮಸ್ಯೆಗಳ ಜೊತೆ ಆನ್ಲೈನ್ ಎಜುಕೇಶನ್ ಅಟ್ ಪ್ರೆಸೆಂಟ್ ಮೊಬೈಲ್ ಅನುಕೂಲ ಅನಾನುಕೂಲಗಳ ಬಗ್ಗೆ ಮಕ್ಕಳಿಗೆ, ಯುವಕರಿಗೆ, ಯುವತಿಯರಿಗೆ ವಿಶೇಷವಾದ ಭವ್ಯವಾದ ಸಂದೇಶವನ್ನು ಕೊಡೋದ್ರಿಂದ ಮಕ್ಕಳ ಸಮೇತ ತಂದೆ ತಾಯಿಗಳು ನೋಡ್ಲೇಬೇಕು ಅಂತ ನನ್ನ ನಿವೇದನೆ ಇದು. ಎಸ್ ಸರ್, ಫೈನಲಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಏನು ಹೇಳಕ್ ಇಷ್ಟಪಡ್ತೀರಾ?
ಖುಷಿ ಆಗುತ್ತೆ ಮೇಡಮ್. ಇವಾಗ ಜನಗಳಿಗೆ ನಾವು ರೀಚ್ ಮಾಡ್ತಾ ಇದೀವಿ, ಅವರು ನೋಡ್ತಾರೆ ಅನ್ನೋದು ನಮ್ಗೆ ಇಷ್ಟು ವರ್ಷದಿಂದ ತಗೊಬಂದು ಶೂಟಿಂಗ್ ಎಲ್ಲ ಮುಗಿಸಿ ಆಮೇಲೆ ಎಲ್ಲಾನು ಈಗ ಇವ್ರ ಹತ್ರ ಆಗ್ಲಿ, ಶೋಭರಾಜ್ ಸರ್ ಹತ್ರ ಆಗಿರ್ಬೋದು, ಈಗ ರಂಜನ್ ಹತ್ರ ಆಗಿರ್ಬೋದು, ಆಮೇಲೆ ಮಹೇಶ್ ಸರ್ ಆಗಿರ್ಬೋದು, ತುಂಬಾ ಜನಗಳ ಹತ್ರ ಸಿನಿಮಾ ಫೀಲ್ಡಿಗೆ ಬಂದ್ರೆ ತುಂಬಾ ಜನ ಪರಿಚಯ ಆಗಿದ್ದಾರೆ. ಅವ್ರ ಹತ್ರ ಜರ್ನಿ ಸಿನಿಮಾ ಕಂಪ್ಲೀಟ್ ಆಗಿ ತಿರ್ಗಾ ತೆರೆ ಮೇಲೆ ತೋರಿಸ್ತಾ ಇದೀವಿ ಜನಗಳಿಗೆ ಅನ್ನೋದೇ ಒಂದು ಖುಷಿ. ಜನಗಳು ನೋಡ್ಬೇಕು, ಆಶೀರ್ವಾದ ಮಾಡಿ ನಮ್ಗೆ ಇದನ್ನ ರೀಚ್ ಮಾಡ್ಬೇಕು, ಇನ್ನ ಮೌತ್ ಟಾಕ್ ಆಗ್ಬೇಕು ಅನ್ನೋದೇ ನಮ್ಮ ಒಂದು ಸಿನಿಮಾದ ಅಷ್ಟೇ. ಈಗ ಅಣ್ಣವ್ರ ಫಿಲಮ್ಗಳಾಗಿರ್ಬೋದು, ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಶಂಕರ್ನಾಗ ಅವ್ರದ್ದು ಎಲ್ಲಾ ಸಿನಿಮಾಗಳು ನೋಡಿ ಬೆಳೆದವ್ರು ನಾವು. ಅದರಿಂದನೇ ಸಿನಿಮಾ ರಂಗಕ್ಕೆ ಬಂದಿರೋದು. ಸರ್ ಥಿಯೇಟರ್ಸ್ ಎಲ್ಲ ಸಿಕ್ಕಿದೆಯಾ ಸರ್? ಸಿಕ್ಕಿದೆ. ಓಕೆ, ಎಷ್ಟು ಥಿಯೇಟರ್ ಆಲ್ ಓವರ್ ರಿಲೀಸ್? ಇವಾಗ ಅದೇ ಪ್ಲಾನ್ ಮಾಡ್ತಾ ಇದೀವಿ. ಇವಾಗ ಒಂದು 100 ಥಿಯೇಟರ್ ಆಲ್ಮೋಸ್ಟ್ ಸಿಕ್ಕಿದೆ. ನಾವು ಎಷ್ಟು ಥಿಯೇಟರ್ ನಾವು ರಿಲೀಸ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಇವಾಗ ಪ್ಲಾನ್ ಮಾಡ್ಕೋಬೇಕು ಇದೀವಿ ಅಷ್ಟೇ. ಇದು ರಿಲೀಸ್ ಮಾಡ್ತೀವಿ ಕಂಪ್ಲೀಟ್ ಆಗಿ. ಈಗ ಪ್ರಮೋಷನ್ ಎಲ್ಲ ಮಾಡ್ತಾ ಇದೀವಲ್ಲ, ಯಾವ ತರ ಅಂತ ನೋಡ್ಬಿಟ್ಟು ಪ್ಲಾನ್ ಮಾಡ್ಕೋಬೇಕು. ಲೆಕ್ಕಾಚಾರ ನೋಡಿ, ಇಲ್ಲೂ ಲೆಕ್ಕ ಪಕ್ಕ ಇರ್ಬೇಕು. ಅದಕ್ಕೆ ಮಗ್ಗಿ ಪುಸ್ತಕ ಅಂದ್ರೆ ಒಂದು ಲೆಕ್ಕಾಚಾರ. ದಿನನಿತ್ಯ ಏನು ಎಣಿಸ್ತಾ ಇರ್ತೀವಿ, ಸಂಖ್ಯೆ ಇಲ್ಲ ಅಂದ್ರೆ ಆಗಲ್ಲ. ಏನೇ ಅಂದ್ರೂ ಒಂದು ನಂಬರ್ಸ್ ಇರ್ಲೇಬೇಕಲ್ಲ. ನಂಬರ್ಸ್ ಎಲ್ಲ ಅಡಗಿದೆ ಇದು ಒಂದು ಸ್ಟೋರಿ. ಆಕ್ಚುಲಿ ಪ್ರೀಮಿಯರ್ ಶೋ ಇಟ್ಟಿದ್ವಿ ಮ್ಯಾಮ್ ಲಾಸ್ಟ್. ನೋಡಿ, ಒಂದ್ ಮಾತನ್ನ ಹೇಳ್ಬೇಕು. ಮಗ್ಗಿ ಪುಸ್ತಕ ಯಾಕೆ ವಿಭಿನ್ನ ವಿಶೇಷತೆ ಆಗುತ್ತೆ ಅಂತ ಹೇಳಿದ್ರೆ, ನಿರ್ದೇಶಕರಿಂದ ಸಂಗೀತ ನಿರ್ದೇಶಕರು, ತಾಂತ್ರಿಕರು, ಸಹ ನಿರ್ದೇಶಕರು, ಸಹಾಯಕ ನಿರ್ದೇಶಕರು ಎಲ್ಲರೂ ಪ್ರಚಾರದಲ್ಲಿ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ. 80 ಜಾತ್ರೆಗಳಲ್ಲಿ ಪ್ರವಾಸ ಮಾಡಿದ್ವಿ. ಹೌದು, ಕರ್ನಾಟಕ ಏನಿದೆ ಎಲ್ಲಾ ಜಾತ್ರೆಗಳಲ್ಲೂ ಪ್ರಮೋಷನ್ ಮಾಡಿದ್ವಿ. ಅಂದ್ರೆ ಲುಕ್ ವಾಕರ್ ಕೇಳಿರ್ಬೋದು. ಬಿಹೈಂಡ್ ಒಂದು LED ಹಾಕಿ ನಡ್ಕೊಂಡು ಹೋಗೋದು. ಕಂಪ್ಲೀಟ್ ಕರ್ನಾಟಕ ಸುತ್ತಿದ್ವಿ ಮ್ಯಾಮ್. ಒಂದ್ ಟೀಮ್ ಇತ್ತು ನಮ್ದು. ಸೊ ಲುಕ್ ವಾಕರ್ ಹಾಕೊಂಡು ಎಲ್ಲ ಜಾತ್ರೆಗಳು. ಸೊ ಜಾತ್ರೆ ಅಂದ್ರೆ ಗೊತ್ತಲ್ಲ, ಲಕ್ಷಾಂತರ ಜನ ಇರ್ತಾರೆ. ಸೊ ಅಲ್ಲಿ ಹೋದ್ರೆ ಸಾಕು, ಇದು ಎಲ್ಲ ಮಗ್ಗಿ ಪುಸ್ತಕ ಬಂದಿರಲ್ಲ, ಮಗ್ಗಿ ಪುಸ್ತಕ ಚೆನ್ನಾಗಿದೆ. ಸೊ ಆಬ್ವಿಯಸ್ಲಿ ದಟ್ಸ್ ಅ ಗುಡ್ ಪ್ರಮೋಷನ್. ಮಗ್ಗಿ ಪುಸ್ತಕ ಅನ್ಕಂತಾರೆ, ಮಕ್ಕಳ ಸಿನಿಮಾನ ಅನ್ಕಂತಾರೆ. ಅದು ಒಳಗಡೆ ಇರೋ ಸ್ಟೋರಿನೇ ಬೇರೆ ಇದು. ಹೌದು, ಆ ಸ್ಟೋರಿನೇ ತೋರಿಸ್ಬೇಕು. ಎಲ್ಲ ನಾವೇ ಹೇಳ್ಬಿಟ್ರೆ ಅದು ವರ್ಕ್ ಆಗಲ್ಲ. ಜನನೇ ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕು. ಇಲ್ಲಿ ಇನ್ನೊಂದೇನ್ ಗೊತ್ತಲ್ವ, ನಮ್ಮ ಕನ್ನಡಿಗ ಪ್ರಧಾನಿ H.D. ದೇವೇಗೌಡರನ್ನ ನಾವು ನೆನಪು ಮಾಡ್ಕೊಳ್ಳೇಬೇಕು. ಯಾಕೆಂತ ಹೇಳಿದ್ರೆ ಅವರು ತುಂಬಾ ಬಿಸಿ ಇರುವಂತವ್ರು, ದೊಡ್ಡ ವ್ಯಕ್ತಿತ್ವದವರು. ಅವರು ಈ ಸಿನಿಮಾದ ಗೀತೆಯನ್ನು ನೋಡಿ ಬಯಸ್ಕೊಟ್ಟಿದ್ದಾರೆ. ರಮೇಶ್ ಅರವಿಂದ್, ಗಿರೀಶ್ ಕಾಸರವಳ್ಳಿ, ಪ್ರಶಾಂತ್ ನೀನು ಒಂದು ಪ್ರಮೋಷನ್ ಗೀತೆಯನ್ನ ನೋಡಿ ಪ್ರಮೋಷನ್ ಇದ್ ಮಾಡಿದ್ದಾರೆ. ಒಳ್ಳೆ ಗೀತೆ, ಇದು ಚೆನ್ನಾಗಿದೆ ಅಂತೇಳಿ 222 ಜನ ಬಯಸ್ಕೊಟ್ಟಿದ್ದಾರೆ. ಯಾಕೆ ಅದ್ರ ಜೊತೆಯಲ್ಲಿ ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ವಿ, ನಿರಂತರವಾಗಿ ಪ್ರಯತ್ನದಲ್ಲಿ ಇದೀವಿ. ಟೋಟಲಿ ಏನಪ್ಪಾ ಅಂತ ಹೇಳಿದ್ರೆ, ಪ್ರೇಕ್ಷಕರಿಗೆ ಇದು ನಮಗಾಗಿ ಮಾಡಿರುವ ಸಿನಿಮಾ, ಜನತೆಗಾಗಿ, ಪ್ರೇಕ್ಷಕ ಪ್ರಭುಗಳಿಗಾಗಿ ಮಾಡಿರುವ ಸಿನಿಮಾ. ನಿಜವಾಗ್ಲೂ ಅತ್ಯುತ್ತಮವಾದ ಕಂಟೆಂಟ್. ನೀವು ನೋಡಿದ್ರೆ ಮಿಸ್ ಮಾಡ್ಕೊಂಡ್ರೆ ನಿಜವಾಗ್ಲು ಅಯ್ಯೋ ನಾನು ಮಿಸ್ ಮಾಡ್ಕೊಂಡಲ್ಲ ಅನ್ಸುತ್ತೆ. ಮಿಸ್ ಮಾಡದೆ ನೋಡ್ಬೇಕು. ಯಾಕೆಂತಂದ್ರೆ ಯುವ ಜನತೆ ಇವತ್ತು ಕೇಳ್ತಾ ಇರೋ ಜಾತ್ರೆ ಮೊಬೈಲ್ ಇಂದ ಅನುಕೂಲಗಳನ್ನ ಯಾವ ರೀತಿ ಬಳಸಬೇಕು, ಮೊಬೈಲ್ ತಗೊಳ್ಳೋದಕ್ಕೆ ಎಷ್ಟು ಕಷ್ಟ ಇದೆ ಕಡುಬಡ ಜನರು. ಅದೆಲ್ಲವನ್ನು ಇದರಲ್ಲಿ ನವೀನಾದ ಹಾಸ್ಯದೊಂದಿಗೆ, ಕುತೂಹಲಕಾರಿಯಾದ ಘಟನೆಯೊಂದಿಗೆ ಹೇಳಿದೆ. ಇದಕ್ಕೆ ಒನ್ ಆಫ್ ದಿ ಕ್ಯಾಪ್ಟನ್ ಹರಿವಾಸ್. ಅದು 2ನೇ ಮಾತು. ಯಾಕೆಂದ್ರೆ ಅಷ್ಟು ಜನನ್ನು ಮೇಂಟೈನ್ ಮಾಡೋದು ಇದ್ರಲ್ಲಿ ಬಹಳ ಕಷ್ಟಕರವಾದಲ್ಲಿ ಇಷ್ಟಪಟ್ಟು ಮಾಡಿದ್ದಾರೆ. ನನ್ನ ಹಿರಿಯ ಕಲಾವಿದರು ಎಲ್ಲರೂ ಸುಮಾರು ಹೊನ್ನವಳ್ಳಿ ಕೃಷ್ಣ ಅವರು ಇದ್ದಾರೆ, ನಾನಿದ್ದೀನಿ, ಗಿರಿಜಾ ಲೋಕೇಶ್ ಅವರು ಇದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಜನ ಕಲಾವಿದರು 100 ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಅತ್ಯುತ್ತಮವಾಗಿ ನಮ್ಮನ್ನೆಲ್ಲ ಬಳಸ್ಕೊಂಡಿದ್ದಾರೆ. ಸಿನಿಮಾ ರಿಲೀಸ್ ರೆಡಿ ಇದೆ. ಏನ್ ಹೇಳಕ್ ಇಷ್ಟಪಡ್ತಾ? ಪ್ರೀಮಿಯರ್ ಶೋದು ಹೇಳ್ತಾ ಇದ್ರಿ ನೀವು. ಪ್ರೀಮಿಯರ್ ಶೋ ಇಟ್ಟಿದ್ವಿ ಆಕ್ಚುಲಿ ಫ್ಯೂ ಡೇಸ್. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಬಿಕಾಸ್ ಎಲ್ರು ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ಮಗ್ಗಿ ಪುಸ್ತಕ ಅಂತಂದ್ರೆ ಒಳ್ಳೇದನ್ನ ಕೂಡ್ಬೇಕು, ಕೆಟ್ಟದನ್ನ ಕಳಿಬೇಕು, ಜ್ಞಾನನ ಗುಡಿಸ್ಬೇಕು, ಅಜ್ಞಾನ ಭಾಗಿಸ್ಬೇಕು. ಜೀವನ ಅಂದ್ರೆ ಒಂದು ಮಗ್ಗಿ ಪುಸ್ತಕ ಇದ್ದಂಗೆ. ಪ್ರತಿಯೊಬ್ರು ಜೀವನ ಶುರು ಆಗೋದು ಒಂದು ಲೆಕ್ಕದಿಂದ. ಲೆಕ್ಕ ಬಿಟ್ಟು ಲೋಕ ಬಿಟ್ಟಂಗೆ ಅಲ್ವಾ? ಮೊಬೈಲ್ ಅಲ್ಲಿ ಒಳ್ಳೇದಿರುತ್ತೆ, ಕೆಟ್ಟದಿರುತ್ತೆ. ಆಯ್ಕೆ ನಮ್ದಾಗಿರ್ಬೇಕು. ಸೊ ಈ ಮಗ್ಗಿ ಪುಸ್ತಕ ಅನ್ನೋದು ಪ್ರತಿಯೊಂದು ಮನೆಯಲ್ಲಿ ನಡೆದಂತ ಒಂದು ಘಟನೆ ಮ್ಯಾಮ್. ಸೊ ಕುಟುಂಬ ಸಮೇತ ಎಲ್ಲರೂ ಬಂದು ನೋಡುವಂತ ಮೂವಿ. ಸೊ ಇದರಲ್ಲಿ ಫ್ಯಾಮಿಲಿ ಎಮೋಷನ್ಸ್ ಇದೆ, ಕಾಮಿಡಿ, ಸೂಪರ್ ಕಾಮಿಡೀಸ್ ಇದೆ, ಐ ಮೀನ್ ಕಮರ್ಷಿಯಲ್ ಆಗಿ ಎಂಟರ್ಟೈನ್ಮೆಂಟು ಇದೆ. ಸೊ ಆನ್ ಹೋಲ್ ಪ್ಯಾಕೇಜ್ ಆಗಿ ಮಗ್ಗಿ ಪುಸ್ತಕ ಈಸ್ ಅ ಗುಡ್ ಎಂಟರ್ಟೈನ್ ಮೂವಿ. ಆ್ಯಂಡ್ ಈ 2026ಗೆ ಇಟ್ಸ್ ಎಲ್ಲರೂ ಕುಂತು ನೋಡುವಂಥ ಸಿನಿಮಾ ಮಗ್ಗಿ ಪುಸ್ತಕ. ಸೊ ಇದೇ ತಿಂಗಳು
ಬರೋ ತಿಂಗಳು ಫೆಬ್ರವರಿ 13th ರಿಲೀಸ್ ಆಗ್ತಿದೆ. ಸೊ ಐ ರಿಕ್ವೆಸ್ಟ್ ಈಚ್ ಅಂಡ್ ಎವ್ರಿ ಒನ್ ಬಂದು ನಮ್ಮ ಸಿನಿಮಾಗೆ ಆಶೀರ್ವಾದ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಎಲ್ಲರಿಗೂ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಮನರಂಜನೆಯೊಂದಿಗೆ ಚಿಂತನೆಗೂ ಚಾಲನೆ ಕೊಡುವಂತ ಒಂದು ಅಪೂರ್ವವಾದ ಚಿತ್ರ. ಚೆನ್ನಾಗಿ ಹೇಳಿದ್ರಿ ಸರ್. 100%. ಓಕೆ, ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೂ ಕೂಡ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕನ್ನಡದ ಸಿನಿಮಾ ಮಂದಿರದಲ್ಲೇ ಬಂದು ನೋಡಿ ಅಂತ ಹೇಳ್ತಾ ಈ ಒಂದು ವಿಶೇಷವಾಗಿರುವಂತಹ ಸೆಗ್ಮೆಂಟ್ ನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.